ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನು ನೋಡೋಣ. ನಾವಿವತ್ತು ನೋಡ್ಲಿಕ್ಕೆ ಹೊರಟಿರೋ ವಿಷಯಗಳು ಯಾವ್ದ್ಯಾವ್ದು ಅಂತಂದ್ರೆ, ಟ್ರಂಪ್ ಅವರು ಟ್ಯಾರಿಫ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಮೊದಲು ನೋಡ್ತಿದ್ದೇವೆ. ಇದು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಇದಾದ್ಮೇಲೆ ಮಣಿಪುರದ ಬಗ್ಗೆ 4 ಆರ್ಟಿಕಲ್ ಇದೆ, ಇದು ಹೌದು. ಇದಾದ್ಮೇಲೆ ಇನ್ನೊಂದು ಎಡಿಟೋರಿಯಲ್ ಇದೆ. ಅದಾದ್ಮೇಲೆ ಪ್ರೆಸಿಡೆಂಟ್ ರೂಲ್ ಇನ್ ಮಣಿಪುರ್, ಮತ್ತೆ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ಆರ್ಟಿಕಲ್ ಇದೆ. ಅದಾದ್ಮೇಲೆ ಮ್ಯಾನ್ಮಾರ್ ಮಣಿಪುರ್ ಬಗ್ಗೆ ಮತ್ತೊಂದು ಎಡಿಟೋರಿಯಲ್ ನ ಕೊಟ್ಟಿದ್ದಾರೆ. ಈ 4 ಆರ್ಟಿಕಲ್ಗಳು ಮಣಿಪುರ ಹಾಗೂ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳ ಬಗ್ಗೆ ಬೇರೆ ಬೇರೆ ಉಲ್ಲೇಖವನ್ನ ನೀಡುತ್ತೆ. ಇದು ಸಹ ಮುಖ್ಯವಾಗಿ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್, ಮ್ಯಾನ್ಮಾರ್ಗೆ ಸಂಬಂಧಪಟ್ಟ ಕೆಲವೊಂದು ವಿಷಯ ಬರುತ್ತೆ. ಅದಾದ ನಂತರ ಇಂಟರ್ನಲ್ ಸೆಕ್ಯೂರಿಟಿಗೆ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಾದ ನಂತರ ಇನ್ನೊಂದು ಎಡಿಟೋರಿಯಲ್ ಅಲ್ಲಿ ಭಾರತ ಮತ್ತೆ ಕತಾರ್ ನಡುವಿನ ಸಂಬಂಧ, ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಕೆಳಗಡೆ ಇನ್ನೊಂದು ರಷ್ಯಾ, US ಹಾಗೂ ರಷ್ಯಾ ಹೇಗೆ ತಮ್ಮ ಮುಂದಿನ ಒಂದು ನಿಲುವನ್ನ ತೆಗೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಸಹ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಇನ್ನು ಕೊನೆಯಲ್ಲಿ ಓನ್ಲಿ ಸೆಕೆಂಡ್ ಎನಿಮಲ್, ಇದು ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಕೆಲವೊಂದು ಕ್ವಶನ್ಗಳು ಇದರಿಂದ ಬರಬಹುದು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಶಾಚಾರಿ ಪ್ರಾಣಿಗಳು ಮತ್ತೆ ಕೆಲವೊಂದು ಇರುವೆಗಳು, ಅದರ ಬಗ್ಗೆ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಒಂದು UPCM ಅವರು ಸಂಗಮ ಅಂತಂದ್ರೆ ಗಂಗಾ, ಯಮುನಾ, ಸರಸ್ವತಿ, ಈ ಒಂದು ಸಂಗಮದಲ್ಲಿ ಇರುವಂತಹ ನೀರಿನಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಂಡಿದ್ವು ಅನ್ನುವಂತಹ ಒಂದು ಆರೋಪ ಬಂದಿತ್ತು. ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೊನೆಯಲ್ಲಿ ನೋಡ್ತಾ ಇದ್ದೇವೆ. ಒಂದೊಂದಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲನೇದು, ನೋ ಒನ್ ಕ್ಯಾನ್ ಆರ್ಗ್ಯೂ ವಿತ್ ಮೀ, ಟ್ರಂಪ್ ಆನ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ಮುಖ್ಯವಾಗಿ ಭಾರತ ಮತ್ತೆ ಅಮೆರಿಕ, ಟ್ರಂಪ್ ಅವರು ಹಾಗೆ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ ಕೆಲವು ದಿವಸಗಳ ಹಿಂದೆ. ಆದ್ರೆ ಭಾರತ ಅಮೆರಿಕದಿಂದ ಬರುವಂತಹ ಎಷ್ಟು ವಸ್ತುಗಳ ಮೇಲೆ ಹೆಚ್ಚು ಟ್ಯಾರಿಫ್ ಅನ್ನ ವಿಧಿಸ್ತಾ ಇರುತ್ತೆ ಕಂಪೇರ್ ಟು ಅಮೆರಿಕಾ ಟ್ಯಾರಿಫ್ಸ್ ಆನ್ ಇಂಡಿಯನ್ ಪ್ರಾಡಕ್ಟ್ಸ್. ಅಂತಂದ್ರೆ ಭಾರತದ ಪ್ರಾಡಕ್ಟ್ ಗಳಿಗೆ ಅಮೆರಿಕದಲ್ಲಿ ಎಷ್ಟು ಟ್ಯಾರಿಫ್ ಇರುತ್ತೋ, ಎಷ್ಟು ಸುಂಕ ಇರುತ್ತೋ, ಅದಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಹೆಚ್ಚು ಟ್ಯಾರಿಫ್ ಇದೆ. ಹಾಗಾಗಿ ನಾನು ಸಹ ನಿಮ್ಮ ದೇಶದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾರಿಫ್ ಅನ್ನ ಹಾಕ್ತೇನೆ ಅಂತ ಟ್ರಂಪ್ ಅವರು ಈಗ ಹೇಳ್ತಾ ಇದ್ದಾರೆ. ನೋ ಒನ್ ಕ್ಯಾನ್ ಆರ್ಗ್ಯೂ ವಿತ್ ಮೀ, ಯಾರ ಮಾತು ಕೇಳೋದಿಲ್ಲ ನಾನು ಇದನ್ನ ಎಲ್ಲಾ ದೇಶಗಳಿಗೂ ಅಪ್ಲೈ ಮಾಡ್ತೇನೆ, ಹಾಗೆ ನಿಮ್ಮ ದೇಶದ ಮೇಲೆ ಈಗ ಹೆಚ್ಚು ಟ್ಯಾರಿಫ್ ಅನ್ನು ಹಾಕ್ತೇನೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಮಣಿಪುರದ ವಿಷಯವನ್ನ ಚರ್ಚೆ ಮಾಡೋಣ. 4 ಆರ್ಟಿಕಲ್ಗಳಲ್ಲಿ ಏನೇನು ಹೇಳಿದ್ದಾರೆ ಅಂತ ಸಮಗ್ರವಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಪ್ರೆಸಿಡೆಂಟ್ ರೂಲ್ ಇನ್ ಮಣಿಪುರ್. ರೀಸನ್ ಫಾರ್ ಇಂಪೋಸಿಷನ್, ಯಾಕೆ ಪ್ರೆಸಿಡೆಂಟ್ ರೂಲ್ ಬರ್ತಾ ಇದೆ, ರಾಷ್ಟ್ರಪತಿ ಆಳ್ವಿಕೆಗೆ ಏನು ಕಾರಣ ಅಲ್ಲಿ. ಬಿಜೆಪಿ ಗವರ್ಮೆಂಟ್ ಇಂಪೋಸ್ಡ್ ಪ್ರೆಸಿಡೆಂಟ್ಸ್ ರೂಲ್ ಆನ್ February 13 ಆಫ್ಟರ್ 21 months ಆಫ್ ಇನ್ಸ್ಟಾಬಿಲಿಟಿ. ಸುಮಾರು 21 ತಿಂಗಳ ನಂತರ ಅಲ್ಲಿ ರಾಜಕೀಯ ಅಸ್ಥಿರತೆ ಆಗ್ತಾ ಇತ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಅಲ್ಲಿರುವಂತಹ ಟ್ರೈಬಲ್ ಪೀಪಲ್ಗಳಾಗಿರಬಹುದು, ಬುಡಕಟ್ಟು ಜನಾಂಗದವರು ಇರ್ತಾರಲ್ವಾ, ಅವರ ನಡುವೆ ಮತ್ತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮತ್ತೆ ಜನಾಂಗದವರ ನಡುವೆ ಒಂದು ಅಸ್ಥಿರತೆ ಇತ್ತು. ಹೀಗಾಗಿ 21 ತಿಂಗಳ ಈ ಒಂದು ಅಸ್ಥಿರತೆಯಿಂದಾಗಿ ಈಗ February 13 ಬಿಜೆಪಿ ಸರ್ಕಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೆ ತಂದಿದೆ. ಇಟ್ ವಾಸ್ ಅ ಲಾಸ್ಟ್ ರೆಸಾರ್ಟ್ ಟು ಅವಾಯ್ಡ್ ದಿ ಕೊಲ್ಯಾಪ್ಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ರಾಜ್ಯ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ, ಈಗ ಉಳಿಸ್ಕೊಳ್ಳೋಕೋಸ್ಕರ ರಾಷ್ಟ್ರಪತಿ ಆಳ್ವಿಕೆನ ತರ್ತಾ ಇದ್ದಾರೆ. ಅಂಡ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ಸಾಂವಿಧಾನಿಕವಾದಂತಹ ಒಂದು ಸಂಕಟವನ್ನ ತಪ್ಪಿಸ್ಲಿಕ್ಕೂ ಸಹ ಈ ಒಂದು ಮಾರ್ಗವನ್ನು ಅವರು ಕಂಡುಹಿಡ್ಕೊಂಡಿದ್ದಾರೆ. ಡಿಸಿಷನ್ ಎಕ್ಸ್ಪೋಸಸ್ ದಿ ಫೇಲ್ಯೂರ್ ಆಫ್ ದಿ ಡಬಲ್ ಎಂಜಿನ್ ಗವರ್ಮೆಂಟ್ ನರೇಟಿವ್. ಇದರಿಂದ ಏನರ್ಥ ಆಗ್ತಾ ಆಗುತ್ತೆ, ಮುಖ್ಯವಾಗಿ ಸರ್ಕಾರ ಹೇಳ್ತಾ ಇರುತ್ತಲ್ವಾ, ಡಬಲ್ ಎಂಜಿನ್ ಸರ್ಕಾರ ಅಂತಂದ್ರೆ ಕೇಂದ್ರದಲ್ಲೂ ಒಂದೇ ಪಕ್ಷ ಆಡಳಿತದಲ್ಲಿ ಇರುತ್ತೆ, ರಾಜ್ಯ ಸರ್ಕಾರಗಳಲ್ಲೂ ಅದೇ ಪಕ್ಷ ಆಡಳಿತದಲ್ಲಿ ಇರೋದ್ರಿಂದ ಹೆಚ್ಚು ಸ್ಟೆಬಿಲಿಟಿ ಬರುತ್ತೆ, ಹೆಚ್ಚು ಸುಸ್ಥಿರವಾಗಿರುತ್ತೆ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸರ್ಕಾರ ಆಗಾಗ ಹೇಳ್ತಾ ಇರುತ್ತೆ. ಆದ್ರೆ ಈಗ ಮಣಿಪುರದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಈ ಡಬಲ್ ಎಂಜಿನ್ ಸರ್ಕಾರ ಅಷ್ಟೇನು ವರ್ಕ್ ಆಗ್ತಾ ಇಲ್ಲ, ಅದರಿಂದ ಯಾವುದೇ ಸ್ಥಿರತೆ ಬರ್ತಾ ಇಲ್ಲ ಅಂತ ಬೇರೆ ಬೇರೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಚಾಲೆಂಜಸ್ ಮತ್ತೆ ಆಪರ್ಚುನಿಟಿ, ಸರ್ಕಾರದ ಮುಂದೆ ಇರುವಂತಹ ಸಮಸ್ಯೆಗಳು ಮತ್ತೆ ಏನೇನು ಅವಕಾಶಗಳಿದೆ. ಟ್ರಸ್ಟ್ ಇನ್ ದಿ ಗವರ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಇಸ್ ಅಟ್ ಆಲ್ ಟೈಮ್ ಲೋ ಡ್ಯೂ ಟು ಅಲಿಗೇಷನ್ಸ್ ಆಫ್ ಬಯಾಸ್ ಇನ್ ಹ್ಯಾಂಡ್ಲಿಂಗ್ ವೈಲೆನ್ಸ್. ಅಂತಂದ್ರೆ ಸರ್ಕಾರ ಹಾಗೂ ಸಾರ್ವಜನಿಕ ಸಂಸ್ಥೆಗಳ ಮೇಲೆ ಜನರಿಗೆ ಈಗ ನಂಬಿಕೆನೇ ಇಲ್ಲ. ಈಗ ಹಿಂಸಾಚಾರ ನಿರ್ವಹಣೆಯಲ್ಲಿ ಈಗ ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇದೆ, ಅಲ್ಲಿ ಅದನ್ನು ನಿರ್ವಹಿಸೋದ್ರಲ್ಲಿ ಸರ್ಕಾರ ಸೋತ್ ಹೋಗಿದೆ. ಸರ್ಕಾರ ತನಗೆ ಬೇಕಾದವರಿಗೆ ಮಾತ್ರ ಮಣೆಯನ್ನು ಹಾಕ್ತಾ ಇದೆ, ಬೇರೆಯವರಿಗೆ ಭೇದ ಭಾವ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ರಿಪೋರ್ಟ್ ಸಜೆಸ್ಟ್ ಸ್ಟೇಟ್ ಅಥಾರಿಟೀಸ್ ವರ್ ಕಾಂಪ್ಲಿಸಿಟ್ ಇನ್ ದ ವೈಲೆನ್ಸ್ ಡ್ಯಾಮೇಜಿಂಗ್ ದ ಲೆಜಿಟಿಮೆಸಿ. ಅಂತಂದ್ರೆ ಎಷ್ಟೋ ಶಾಸಕರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಹಿಂಸೆಯನ್ನ ನೋಡಿದ್ರು ಸುಮ್ಮನಿದ್ದಾರೆ, ಮೌನವನ್ನ ವಹಿಸಿದ್ದಾರೆ. ಹಾಗಾಗಿ
ಇದು ಅವರ ಗೌರವಕ್ಕೆ ಧಕ್ಕೆಯನ್ನು ತಗೊಂಡಿದೆ. ದ ಗೌರ್ಮೆಂಟ್ ಮಸ್ಟ್ ಯೂಸ್ ಪ್ರೆಸಿಡೆಂಟ್ ರೂಲ್ ಟು ರಿಸ್ಟೋರ್ ಲಾ ಆರ್ಡರ್ ಅಂಡ್ ಪಬ್ಲಿಕ್ ಟ್ರಸ್ಟ್. ಹಾಗಾದ್ರೆ ಸರ್ಕಾರದ ಮುಂದೆ ಇರುವಂತ ಅವಕಾಶ ಏನು ಅಂತಂದ್ರೆ, ಈಗ ರಾಷ್ಟ್ರಪತಿ ಆಳ್ವಿಕೆ ಇದೆ ಅಲ್ವಾ, ಇದನ್ನ ಬಳಸ್ಕೊಂಡಾದ್ರೂ ಶಾಂತಿ, ಸುವ್ಯವಸ್ಥೆ, ಕಾನೂನು, ಸಾರ್ವಜನಿಕ ವಿಶ್ವಾಸವನ್ನ ಹೆಚ್ಚು ಮಾಡಬೇಕು, ಅದನ್ನ ಪುನಃ ಸ್ಥಾಪಿಸಬೇಕು ಅನ್ನೋದು ಸರ್ಕಾರ ಮುಂದಿರುವ ಅವಕಾಶ. ಹಾಗೆ ಈ ಮೂಲಕ ಅದು ಹೆಚ್ಚಿನ ಒಂದು ಒಳ್ಳೆಯ ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಬಹುದು. ಏನೇನು ಸ್ಟೆಪ್ಸ್ ಬೇಕು ಹಾಗಾದ್ರೆ? ಸ್ಟೆಪ್ಸ್ ರಿಕ್ವೈರ್ಡ್ ಫಾರ್ ಸ್ಟೆಬಿಲಿಟಿ, ಸುಸ್ಥಿರತೆಯನ್ನ ಸ್ಥಾಪಿಸಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು? ಸ್ಟಾಪ್ ಸಪೋರ್ಟಿಂಗ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಅಂಡ್ ವಿಜಿಲೆಂಟ್ ಫೋರ್ಸಸ್. ಬೇರೆ ಬೇರೆ ತೀವ್ರವಾದಿ ಗುಂಪುಗಳಿದೆ, ದಂಗೆಕೋರರಿದ್ದಾರೆ, ಆ ಒಂದು ದಂಗೆಕೋರರಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಬೇಕು. ಎನ್ಶೋರ್ ಜಸ್ಟಿಸ್ ಅಂಡ್ ಅಕೌಂಟಬಿಲಿಟಿ ಫಾರ್ ಕ್ರೈಮ್ಸ್ ಕಮಿಟೆಡ್ ಡ್ಯೂರಿಂಗ್ ದಿ ಅನ್ರೆಸ್ಟ್. ಈ ಒಂದು ಹಿಂಸಾಚಾರದ ಸಂಬಂಧಿಸಿದ ಹಾಗೆ ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇದೆ ಅಲ್ವಾ, ಇದಕ್ಕೆ ಸಂಬಂಧಿಸಿದ ಅತ್ಯಾಚಾರ, ಹತ್ಯೆ ಮತ್ತೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಅಪರಾಧಗಳಲ್ಲಿ ನ್ಯಾಯವನ್ನು ಒದಗಿಸಬೇಕು. ಅವಾಯ್ಡ್ ಮೆಜಾರಿಟೇರಿಯನ್ ಪೊಲಿಟಿಕ್ಸ್ ಅಂಡ್ ಪಾಲಿಸೀಸ್ ದಟ್ ಫೇವರ್ ಒನ್ ಕಮ್ಯುನಿಟಿ ಓವರ್ ದಿ ಅದರ್ಸ್. ಯಾವುದೋ ಒಂದು ಸಮುದಾಯದ ಪರವಾಗಿ ನಿಲ್ಲುವ ಬದಲು ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ನೀಡಬೇಕು. ನೀತಿಗಳನ್ನ ಎಲ್ಲರ ಸಮಾನತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಜಾರಿಗೊಳಿಸಬೇಕು. ಎನ್ಕರೇಜ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ರಾದರ್ ದನ್ ಸೆಂಟ್ರಲೈಸೇಷನ್. ಅಂದ್ರೆ ಈಗ ನೋಡಿರಬಹುದು, ರಾಷ್ಟ್ರೀಯ ಪಕ್ಷಗಳಿದೆ ಅಲ್ವಾ, ಯಾವುದೇ ಪಕ್ಷ ಆಗಿರ್ಬಹುದು, ಬಿಜೆಪಿ, ಕಾಂಗ್ರೆಸ್, ಹಲವಾರು ಪಕ್ಷಗಳಿದೆ. ಆ ಪಕ್ಷಗಳು ಹೇಗಿದೆ ಅಂತಂದ್ರೆ ಸೆಂಟ್ರಲೈಸೇಷನ್ ಅಂತಂದ್ರೆ ಕೇಂದ್ರದಲ್ಲಿ ಇರ್ತಾರೆ, ಒಂದು ಹೈಕಮಾಂಡ್ ಅಂತ ಇರುತ್ತೆ, ಅದ್ ಏನ್ ಹೇಳುತ್ತೋ ಅದನ್ನ ಮಾಡ್ತಾರೆ ಹೊರತು ರಾಜ್ಯಕ್ಕೆ ಯಾವ್ದು ಮುಖ್ಯ ಅನ್ನೋದ್ರ ಬಗ್ಗೆ ಹೆಚ್ಚು ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಬೇರೆ ಬೇರೆಯವರು ಹೇಳ್ತಾ ಇರ್ತಾರೆ. ಹಾಗಾಗಿ ಡಿಸೆಂಟ್ರಲೈಸೇಷನ್ ಬೇಕು, ವಿಕೇಂದ್ರೀಕರಣ ಆಗ್ಬೇಕು. ಯಾವುದೋ 2-3 ಜನರು, ಕೇಂದ್ರದಲ್ಲಿರುವ ಕೆಲವೇ ನಾಯಕರು ಇಡೀ ರಾಜ್ಯದ ನಾಯಕರನ್ನ ನಿಯಂತ್ರಿಸಲಿಕ್ಕೆ ಬಿಡಬಾರದು. ಇನ್ನು ಎರಡನೇ ಆರ್ಟಿಕಲ್ ಅಲ್ಲಿ ಇನ್ನೊಂದು ಆರ್ಟಿಕಲ್ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಇನ್ಸರ್ಜೆನ್ಸಿ ಅಂಡ್ ಎಥ್ನಿಕ್ ಕಾನ್ಫ್ಲಿಕ್ಟ್ಸ್ ಇನ್ ದಿ ನಾರ್ತ್ ಈಸ್ಟ್ ಇಂಡಿಯಾ. ಈ ಈಶಾನ್ಯ ರಾಜ್ಯಗಳಲ್ಲಿ ಆಗ್ತಾ ಇರುವಂತ ಇನ್ಸರ್ಜೆನ್ಸಿ, ದಂಗೆ ಆಗಿರಬಹುದು, ಮತ್ತೆ ಜನಾಂಗೀಯ ವೈಷಮ್ಯಗಳು, ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿನಾರಿಯೋ, ಹಿಂದೆ ಮತ್ತೆ ಈಗಿನ ಒಂದು ಸಿಚುವೇಶನ್ ಅನ್ನ ಗಮನಿಸಿದ್ರೆ ಇನ್ಸರ್ಜೆನ್ಸಿ ಇನ್ ದ ನಾರ್ತ್ ಈಸ್ಟ್ ಹ್ಯಾಸ್ ಡಿಕ್ಲೈನ್ಡ್. ಮೊದಲಿಗೆ ಹೋಲಿಸಿದ್ರೆ ಎಷ್ಟೋ ಮಟ್ಟದ ದಂಗೆಗಳು ಕಡಿಮೆ ಆಗಿದೆ. ಅಲೋವಿಂಗ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಮೊದಲು ದಂಗೆ ಮಾಡ್ತಾ ಇರೋರು ಯಾವುದೇ ಒಂದು ಮೂಲ ಸೌಕರ್ಯವನ್ನ ಡೆವಲಪ್ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸರ್ಕಾರ ಏನೇ ಒಂದು ಹೊಸದಾಗಿ ಏನೋ ಒಂದು ಕ್ರಮಗಳನ್ನ ಕೈಗೊಂಡ್ರು, ಹೊಸ ಯೋಜನೆಯನ್ನ ತಂದ್ರು, ಅದರ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿರಬಹುದು ಅಥವಾ ಸರ್ಕಾರದ ಸಾರ್ವಜನಿಕ ಆಸ್ತಿಗಳನ್ನ ಹಾಳು ಮಾಡೋದಾಗಿರಬಹುದು, ಹೀಗೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು. ಹವೆವರ್ ಈಗ ಅದು ಕಡಿಮೆ ಆಗ್ತಾ ಇದೆ. ಆದ್ರೆ ವೈಲೆನ್ಸ್ ಇನ್ ಮಣಿಪುರ್ ಇಸ್ ರಿವರ್ಸಿಂಗ್ ದೀಸ್ ಗೇನ್ಸ್. ಈಗ ಅದು ಕಡಿಮೆ ಆಗ್ತಾ ಇದ್ರೂ ಸಹ ಮತ್ತೆ ಮಣಿಪುರದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರದಿಂದಾಗಿ ಮತ್ತೆ ಹಳೆಯ ಒಂದು ಚಾಳಿಗೆ ಮುಂದುವರಿತಾ ಇದ್ದಾರೆ. ಮೇನ್ಲಿ ಡ್ಯೂ ಟು ಮ್ಯಾನ್ಮಾರ್ಸ್ ಪೊಲಿಟಿಕಲ್ ಇನ್ಸ್ಟಾಬಿಲಿಟಿ. ಇದಕ್ಕೆ ಮುಖ್ಯವಾದ ಕಾರಣ ಏನು? ಮ್ಯಾನ್ಮಾರ್ನಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಅಸ್ಥಿರತೆ. ಅದರಿಂದ ಇಲ್ಲಿ ಹೇಗೆ ಪರಿಣಾಮ ಬೀರುತ್ತೆ, ಅದರ ಒಂದು ಎಫೆಕ್ಟ್ ಹೇಗಾಗುತ್ತೆ ಅಂತ ನೋಡೋದಾದ್ರೆ, ಇಂಪ್ಯಾಕ್ಟ್ ಆಫ್ ಮ್ಯಾನ್ಮಾರ್ ಪೊಲಿಟಿಕಲ್ ಕ್ರೈಸಿಸ್. ಮಿಲಿಟರಿ ಕಾಪ್ ಇನ್ ಮ್ಯಾನ್ಮಾರ್ 2021ರಿಂದ ಮ್ಯಾನ್ಮಾರ್ನಲ್ಲಿ ಒಂದು ಮಿಲಿಟರಿ ಆಡಳಿತ ಬಂದಿದೆ. ಅಲ್ಲಿ ಲೆಡ್ ಟು ಅನ್ ಆರ್ಮ್ಡ್ ರೆಸಿಸ್ಟೆನ್ಸ್ ಮೂವ್ಮೆಂಟ್. ಆ ಮಿಲಿಟರಿ ಆಡಳಿತವನ್ನ ಅಲ್ಲಿರೋರು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸೋದಾಗಿರಬಹುದು, ಬೇರೆ ಬೇರೆ ಪ್ರತಿಭಟನೆಗಳನ್ನ ಕೈಗೊಳ್ಳೋದಾಗಿರಬಹುದು, ಹೀಗೆ ದೊಡ್ಡ ಮಟ್ಟದಲ್ಲಿ ಅಲ್ಲೂ ಸಹ ದುರ್ಘಟನೆಗಳು ಸಂಭವಿಸ್ತಾ ಇದೆ. ಎಥ್ನಿಕ್ ಗ್ರೂಪ್ಸ್ ಲೈಕ್ ಚಿನ್, ಪೂಕಿ ಅಂಡ್ ಮಿಜೋ ಶೇರ್ ಟೈಸ್ ಅಕ್ರಾಸ್ ದಿ ಇಂಡಿಯಾ ಮ್ಯಾನ್ಮಾರ್ ಬಾರ್ಡರ್. ಈಗ ಮ್ಯಾನ್ಮಾರ್ನಲ್ಲಿ ಈ ಕಡೆ ದುರ್ಘಟನೆಗಳು, ಬೇರೆ ಬೇರೆ ಹಿಂಸಾಚಾರಗಳು ನಡೀತಾ ಇದೆ. ಆದ್ರೆ ಕೆಲವೊಂದು ಟ್ರೈಬಲ್ ಗ್ರೂಪ್ಗಳಿದೆಯಲ್ವಾ, ಈ ಒಂದು ಬುಡಕಟ್ಟು ಜನಾಂಗಗಳು, ಇದು ಎರಡೂ ದೇಶಗಳಲ್ಲೂ ಇದೆ. ಭಾರತದಲ್ಲೂ ಇದೆ, ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲೂ ಇದೆ, ಮ್ಯಾನ್ಮಾರ್ನಲ್ಲೂ ಇವೆ. ಇಲ್ಲಿ ಬೇರೆ ಬೇರೆ ಹಿಂಸಾಚಾರ ಆಗ್ತಿರೋದ್ರಿಂದ ಅಲ್ಲಿರೋರು ಭಾರತಕ್ಕೆ ಬರ್ತಾ ಇದ್ದಾರೆ. ವೈಲೆನ್ಸ್ ಇನ್ ಮ್ಯಾನ್ಮಾರ್ ಹ್ಯಾಸ್ ಲೆಡ್ ಟು ಮಾಸ್ ರೆಫ್ಯೂಜಿ ಮೂವ್ಮೆಂಟ್ ಟು ಇಂಡಿಯಾ. ಅಲ್ಲಿ ತಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ? ಅಫೆಕ್ಟಿಂಗ್ ಮಣಿಪುರ್ಸ್ ಎಥ್ನಿಕ್ ಬ್ಯಾಲೆನ್ಸ್. ಮಣಿಪುರದಲ್ಲಿ ಇರುವಂತಹ ಜನಾಂಗೀಯ ವ್ಯವಸ್ಥೆ ಆಗಿರಬಹುದು ಅಥವಾ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಸಂಪನ್ಮೂಲದ ಒಟ್ಟು ವಿತರಣೆ ಆಗಿರಬಹುದು, ಅದೆಲ್ಲ ಏರುಪೇರಾಗ್ತಾ ಇದೆ. ಹೀಗಾಗಿ ಮತ್ತೆ ಅಲ್ಲಿ ಏನಾಗ್ತಾ ಇದೆ? ಜನಾಂಗೀಯ ದ್ವೇಷ ಹೆಚ್ಚಾಗ್ತಾ ಇದೆ. ಬೇರೆ ದೇಶದಿಂದ ಬಂದವರು ನಮ್ಮ ಒಂದು ಅಸ್ತಿತ್ವವನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಮಣಿಪುರದವರು ಹೇಳ್ತಾ ಇದ್ದಾರೆ. ಅದು ಮತ್ತೊಮ್ಮೆ ಹಿಂಸಾಚಾರಕ್ಕೆ ಕಾರಣ ಆಗ್ತಾ ಇದೆ. ಪಾಲಿಸಿ ರೆಸ್ಪಾನ್ಸಸ್ ಅಂಡ್ ಚಾಲೆಂಜಸ್. ಈಗ ಸರ್ಕಾರದ ಮುಂದೆ ಏನೇನು ಕ್ರಮಗಳಿದೆ, ಏನೇನು ಚಾಲೆಂಜಸ್ ಇದೆ ಅಂತ ನೋಡೋದಾದ್ರೆ, ಇಂಡಿಯಾ ಹ್ಯಾಡ್ ಅ ಫ್ರೀ ಮೂವ್ಮೆಂಟ್ ರೆಜಿಮ್ ಫಾರ್ ಪೀಪಲ್ ನಿಯರ್ ದಿ ಬಾರ್ಡರ್ ಬಟ್ ಇಸ್ ನಾವ್ ರಿಸ್ಟ್ರಿಕ್ಟಿಂಗ್ ಇಟ್ಸ್ ಡ್ಯೂ ಟು ಸೆಕ್ಯೂರಿಟಿ ಕನ್ಸರ್ನ್ಸ್. ಮೊದಲು ಏನಿತ್ತು ಅಂತಂದ್ರೆ, ಈ ಬಾಂಗ್ಲಾದೇಶ ಮತ್ತೆ ಮ್ಯಾನ್ಮಾರ್ ಮತ್ತೆ ಈ ಈಶಾನ್ಯ ರಾಜ್ಯಗಳು, ಬೇರೆ ಬೇರೆ ಪ್ರದೇಶಗಳಿದೆಯಲ್ವಾ, ಆ ಒಂದು ಪ್ರದೇಶದಲ್ಲಿ ಸುಮಾರು ಅಂತಂದ್ರೆ ಫ್ರೀ ಆಗಿ ಮೂವ್ಮೆಂಟ್ ಅನ್ನ
ಮಾಡಬಹುದಾಗಿತ್ತು. ಬೇರೆ ದೇಶದವರು ಗಡಿ ಭಾಗದಲ್ಲಿ ಈಸಿಯಾಗಿ ಬರಬಹುದಾಗಿತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ. ಆದ್ರೆ ಈಗ ಸೆಕ್ಯೂರಿಟಿ ಕನ್ಸರ್ನ್ ಗಳಿಂದ, ಭದ್ರತಾ ಕಾಳಜಿಗಳಿಂದಾಗಿ ಈ ಮೂವ್ಮೆಂಟ್ ಅನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಎಥ್ನಿಕ್ ಟೆನ್ಷನ್ಸ್ ಇನ್ ಮಣಿಪುರ್ ಹ್ಯಾವ್ ಬೀನ್ ಅಗ್ರಿವೇಟೆಡ್ ಬೈ ದಿ ರೆಫ್ಯೂಜಿ ಇನ್ಫ್ಲಕ್ಸ್. ಬೇರೆ ದೇಶದವರು ಹೆಚ್ಚಾಗ್ತಾ ಇದ್ದಾರೆ. ಈ ಒಂದು ರಾಜ್ಯದವರು ತಮಗೆ ಬಹಳ ಬೇರೆ ಬೇರೆ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಮತ್ತೆ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಅಥವಾ ಸರ್ಕಾರದ ವಿರುದ್ಧ ದಂಗೆಯನ್ನ ಹೇಳ್ತಾ ಇದ್ದಾರೆ. ಟ್ರೇಡ್ ಇನ್ ಮೊರೆ, ಅ ಕೀ ಬಾರ್ಡರ್ ಟೌನ್, ಹ್ಯಾಸ್ ಡಿಕ್ಲೈನ್ಡ್, ಅಫೆಕ್ಟಿಂಗ್ ಇಂಡಿಯಾಸ್ ಎಕನಾಮಿಕ್ ಆಂಬಿಷನ್ ಇನ್ ದ ರೀಜನ್. ಈ ಒಂದು ಮೊರೆ ಅನ್ನುವಂತ ಒಂದು ಜಾಗದಲ್ಲಿ ಟ್ರೇಡ್ ನಡೀತಾ ಇತ್ತು. ಬೇರೆ ಬೇರೆ ಗಡಿ ಭಾಗದ ಬೇರೆ ದೇಶಗಳ ಜೊತೆ ಆಗಿರಬಹುದು, ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ಪರಸ್ಪರ ಟ್ರೇಡ್ ನಡೀತಾ ಇತ್ತು, ವಾಣಿಜ್ಯ ವ್ಯವಸ್ಥೆ ನಡೀತಾ ಇತ್ತು. ಆದ್ರೆ ಈಗ ಅದು ಡಿಕ್ಲೈನ್ ಆಗಿದೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಗೆ ಸಹ ದೊಡ್ಡ ಹೊಡೆತ ಬಿದ್ದಿದೆ. ನೀಡ್ ಫಾರ್ ಅ ಬ್ಯಾಲೆನ್ಸ್ಡ್ ಅಪ್ರೋಚ್ ಇನ್ ಮಣಿಪುರ್, ಅವಾಯ್ಡಿಂಗ್ ಮೆಜಾರಿಟೇರಿಯನ್ ರೂಲ್. ಅಂತಂದ್ರೆ ಈಗ ನಾವು ನಮ್ಮ ಉದ್ದೇಶ, ನಮ್ಮ ಗುರಿಗಳು ಹೇಗಿರಬೇಕು ಅಂತಂದ್ರೆ ಬ್ಯಾಲೆನ್ಸ್ ಆಗಿ ಎಲ್ಲವನ್ನ ನಿಭಾಯಿಸಬೇಕು. ಪಾಲಿಸೀಸ್ ಶುಡ್ ರೆಸ್ಪೆಕ್ಟ್ ದಿ ರೈಟ್ಸ್ ಆಫ್ ಆಲ್ ಕಮ್ಯುನಿಟೀಸ್ ರಾದರ್ ದನ್ ಫೇವರಿಂಗ್ ಒನ್ ಡಾಮಿನೆಂಟ್ ಗ್ರೂಪ್. ಯಾವುದೋ ಒಂದು ಗ್ರೂಪ್, ಒಂದು ಎಥ್ನಿಕ್ ಗ್ರೂಪ್, ಒಂದು ಜನಾಂಗ ಹೆಚ್ಚಿದೆ ಅಂದ ಮಾತ್ರಕ್ಕೆ ಅದಕ್ಕೆ ಬಹಳ ಮಹತ್ವ ಕೊಡೋದಲ್ಲ. ಇರುವಂತಹ ಎಲ್ಲಾ ಒಂದು ಜನಾಂಗಗಳನ್ನ ಸರಿಯಾಗಿ ಸಮದೂಗಿಸ್ಕೊಂಡು ಹೋಗ್ಬೇಕು. ಫ್ಲಾಟನಿಂಗ್ ಟ್ರೈಬಲ್ ರೈಟ್ಸ್ ಅಂಡ್ ಅಟಾನಮಿ ವಿಲ್ ಕ್ರಿಯೇಟ್ ಮೋರ್ ಕಾನ್ಫ್ಲಿಕ್ಟ್ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ದೆಮ್. ಅಂತಂದ್ರೆ ಈಗ ನಾವು ಅಲ್ಲಿರೋರು ಬೇರೆ ಬೇರೆ ಬುಡಕಟ್ಟು ಜನಾಂಗದವರು ಇದ್ದಾರೆ, ಮತ್ತೆ ಬೇರೆ ಬೇರೆ ಅಂತಂದ್ರೆ ಈಗ ಸಾಮಾನ್ಯ ಜನರು ಇದ್ದಾರೆ. ಹೀಗಾಗಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಹೇಳ್ಬಿಟ್ರೆ ಟ್ರೈಬಲ್ ರೈಟ್ಸ್ ಗೆ ಧಕ್ಕೆ ಆಗ್ಬಿಡುತ್ತೆ. ಅವರಿಗೆ ಅವರದ್ದೇ ಆದ ಸಂಪ್ರದಾಯಗಳಿರುತ್ತೆ, ಅವರದ್ದೇ ಆದ ಹಕ್ಕುಗಳಿರುತ್ತೆ. ಹಾಗಾಗಿ ಅದಕ್ಕೆ ಧಕ್ಕೆ ತಂದ್ಬಿಟ್ರೆ ಇನ್ನಷ್ಟು ಇಂತಹ ಘಟನೆಗಳು ಹೆಚ್ಚಾಗ್ತಾ ಹೋಗ್ಬಹುದು, ಹಿಂಸಾಚಾರ ಮತ್ತಷ್ಟು ಹೆಚ್ಚಾಗಬಹುದು. ಎಲ್ರಿಗೂ ಸಮಾನವಾಗಿ ಹಕ್ಕುಗಳನ್ನ ಕೊಡ್ತೇವೆ ಅಂತ ಎಲ್ರಿಗೂ ಒಂದೇ ರೂಲ್ಸ್ ಹಾಕೋದಲ್ಲ, ಅವರವರಿಗೆ ಸಂಬಂಧಪಟ್ಟಂತ ರೂಲ್ಸ್ ಗಳನ್ನ ಹಾಕೋದು. ಅಂತಂದ್ರೆ ಟ್ರೈಬಲ್ ಗಳಿಗೆ ಏನ್ ಅವಶ್ಯಕತೆ ಇದೆಯೋ ಅವರಿಗೆ ಯಾವ್ದು ಸರಿ ಆಗುತ್ತೋ ಆ ರೀತಿ, ಮತ್ತೆ ಉಳಿದವರಿಗೆ ಯಾವ ರೀತಿ ಸಮಾನವಾಗುತ್ತೋ ಆ ರೀತಿ ಒಟ್ಟಾರೆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಆ ರೀತಿಯಲ್ಲಿ ನಮ್ಮ ಕ್ರಮಗಳು ಇರಬೇಕು. ರೀಸ್ಟೋರಿಂಗ್ ಟ್ರಸ್ಟ್ ಅಂಡ್ ಲೆಜಿಟಮೆಸಿ, ದ ಗವರ್ಮೆಂಟ್ ಮಸ್ಟ್ ಡಿಮೊಬಿಲೈಸ್ ಅಂಡ್ ಡಿಸ್ಆರ್ಮ್ ಆರ್ಮ್ಡ್ ಗ್ರೂಪ್ಸ್ ಆನ್ ಆಲ್ ಸೈಡ್ಸ್. ಮುಖ್ಯವಾಗಿ ಸರ್ಕಾರ ಅಲ್ಲಿರುವಂತಹ ಆರ್ಮ್ಡ್ ಗ್ರೂಪ್ಸ್ ಗಳನ್ನ, ಸರ್ಕಾರದಿಂದ ಯಾವುದೇ ಒಂದು ಸೇನಾ ಕಾರ್ಯಾಚರಣೆಗಳಿರುತ್ತಲ್ವಾ, ಅದನ್ನ ಹಿಂತೆಗೆದುಕೊಳ್ಬೇಕು. ಇದರಿಂದ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಹೆಚ್ಚಾಗುತ್ತೆ. ಅಂದ್ರೆ ಸರ್ಕಾರ ನಮ್ಮ ವಿರುದ್ಧ ಇಲ್ಲ, ನಮ್ಮ ಪರವಾಗೇ ಇದೆ ಅಂತ ಅವರಿಗೆ ಅನಿಸಬಹುದು. ಲಾ ಅಂಡ್ ಆರ್ಡರ್ ಮಸ್ಟ್ ಬಿ ಎನ್ಫೋರ್ಸ್ಡ್ ವಿತೌಟ್ ಬಯಾಸ್ ಟು ರಿಬಿಲ್ಡ್ ಲೆಜಿಟಮೆಸಿ. ಯಾವುದೇ ಬಯಾಸ್ ಇಲ್ಲದೆ, ಪೂರ್ವಾಗ್ರಹ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಕಾನೂನುಗಳನ್ನ ಅಪ್ಲೈ ಮಾಡಬೇಕು. ಸ್ಟ್ರಕ್ಚರಲ್ ವೈಲೆನ್ಸ್ ಕಾಸ್ಡ್ ಬೈ ಲ್ಯಾಕ್ ಆಫ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಮಸ್ಟ್ ಬಿ ಅಡ್ರೆಸ್ಡ್. ಅಂದ್ರೆ ಬೇರೆ ಬೇರೆ ಜನಾಂಗಗಳಿಗೆ ಸರಿಯಾದ ಒಂದು ರಾಜಕೀಯ ಪ್ರಾತಿನಿಧಿತ್ಯವನ್ನ ಕೊಡಬೇಕು. ಪ್ರತಿ ಜನಾಂಗದಿಂದ, ಪ್ರತಿ ಗುಂಪಿನಿಂದ ಸರಿಯಾದ ನಾಯಕರು ಆಯ್ಕೆ ಆಗ್ಬೇಕು. ಹಾಗಾಗಿ ರಚನಾತ್ಮಕವಾಗಿ ಏನೇನು ಕೊರತೆ ಇರುತ್ತಲ್ವಾ, ಆ ಒಂದು ಅದರಿಂದ ಆಗುವಂತ ವೈಲೆನ್ಸ್ ಅನ್ನ ತಡೆಗಟ್ಟಬೇಕು. ಪೊಲಿಟಿಕಲ್ ಸೊಲ್ಯೂಷನ್ ಫಾರ್ ಲಾಸ್ಟಿಂಗ್ ಪೀಸ್, ರಾಜಕೀಯವಾಗಿ ಏನೇನು ಸೊಲ್ಯೂಷನ್ಗಳಿದೆ ಅಂತ ನೋಡೋದಾದ್ರೆ, ಲಾ ಅಂಡ್ ಆರ್ಡರ್ ಅಪ್ರೋಚ್ ಅಲೋನ್ ಇಸ್ ಇನ್ಸಫಿಷಿಯಂಟ್. ಕೇವಲ ಕಾನೂನುಗಳನ್ನ ಜಾರಿಗೊಳಿಸೋದಾಗಿರಬಹುದು ಅಥವಾ ಕಠಿಣ ಕ್ರಮಗಳನ್ನ ಕೈಗೊಳ್ಳೋದೇ ಸಾಕಾಗೋದಿಲ್ಲ. ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಇಸ್ ನೀಡೆಡ್. ಮುಖ್ಯವಾಗಿ ಮಾತುಕತೆಯನ್ನು ನಡೆಸಬೇಕು. ಅಲ್ಲಿರುವ ಗುಂಪುಗಳ ಜೊತೆ ಸರಿಯಾದ ಮಾತುಕತೆಯನ್ನು ನಡೆಸಿ ಆಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು. ಸಮ್ ಗ್ರೂಪ್ ಸಜೆಸ್ಟ್ ಡಿಕ್ಲೇರಿಂಗ್ ಮಣಿಪುರ್ ಅ ಹಿಲ್ ಸ್ಟೇಟ್ ಟು ಬ್ಯಾಲೆನ್ಸ್ ಪವರ್ ಬಿಟ್ವೀನ್ ಎಥ್ನಿಕ್ ಗ್ರೂಪ್ಸ್. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಣಿಪುರವನ್ನ ಒಂದು ಹಿಲ್ ಸ್ಟೇಟ್ ಅಥವಾ ಒಂದು ಪರ್ವತ ರಾಜ್ಯ ಅಂತ ಡಿಕ್ಲೇರ್ ಮಾಡಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿರುವಂತಹ ಬುಡಕಟ್ಟು ಜನಾಂಗಗಳಿಗೆ ಹೆಚ್ಚಿನ ಆಟೋನಮಿ ಸಿಗುತ್ತೆ. ಅಲ್ಲಿರುವವರಿಗೆ ತಮ್ಮದೇ ಆದ ಒಂದು ಗವರ್ನೆನ್ಸ್ ಸ್ಟ್ರಕ್ಚರ್ ಅನ್ನ ಹೆಚ್ಚು ಸ್ಥಾಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಅಲ್ಲಿರುವ ಎಥ್ನಿಕ್ ಗ್ರೂಪ್ಗಳ ನಡುವೆ, ಜನಾಂಗೀಯ ಗುಂಪುಗಳ ನಡುವಿನ ಒಂದು ವೈಷಮ್ಯ ಕಡಿಮೆ ಆಗಬಹುದು, ಬ್ಯಾಲೆನ್ಸ್ ಹೆಚ್ಚಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಹವೆವರ್ ರಿಮೂವಿಂಗ್ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್, ಈ ಬೇರೆ ಬೇರೆ ರಾಜ್ಯಗಳಿಗೆ ಸ್ಪೆಷಲ್ ಆಗಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಗಳಿದೆ ಆರ್ಟಿಕಲ್ 371 ಅಡಿಯಲ್ಲಿ. ಅದನ್ನ ಒಂದು ವೇಳೆ ತೆಗೆದುಬಿಟ್ರೆ ಇಟ್ ಕುಡ್ ವರ್ಸನ್ ದಿ ಕಾನ್ಫ್ಲಿಕ್ಟ್ಸ್. ಅದನ್ನ ತೆಗೆದುಬಿಟ್ರಂತೂ ಏನಾಗ್ಬಿಡುತ್ತೆ, ಇನ್ನಷ್ಟು ಹೆಚ್ಚು ಗಲಭೆಗಳು ಆಗಬಹುದು. ಬ್ರಾಡರ್ ಜಿಯೋ ಪೊಲಿಟಿಕಲ್ ಇಂಪ್ಲಿಕೇಶನ್, ಇದು ನಮ್ಮ ದೇಶದ ಮಟ್ಟಿಗಾಯಿತು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯವಾಗಿ, ಭೌಗೋಳಿಕವಾಗಿ ಏನೇನು ಇದರಿಂದ ಪರಿಣಾಮಗಳು ಉಂಟಾಗಬಹುದು. ಚೀನಾಸ್ ರೋಲ್ ವರ್ಸಸ್ ಇಂಡಿಯಾಸ್ ಪೊಸಿಷನ್. ಚೀನಾ ಹ್ಯಾಸ್ ಫೆನ್ಸ್ಡ್ ಪಾರ್ಟ್ಸ್ ಆಫ್ ಇಟ್ಸ್ ಬಾರ್ಡರ್ ಟು ಸ್ಟಾಪ್ ಇಲ್ಲಿಗಲ್ ಮೂವ್ಮೆಂಟ್ ಫ್ರಮ್ ಮಯನ್ಮಾರ್. ಚೀನಾ ಮೊದಲೇ ಏನ್ ಮಾಡ್ಬಿಟ್ಟಿದೆ, ತಡೆಗೋಡೆಯನ್ನ ನಿರ್ಮಿಸ್ಬಿಟ್ಟಿದೆ. ಬೇರೆ ಬೇರೆ ದೇಶಗಳಿಂದ ಇಲ್ಲಿಗಲ್ ಆಗಿ ನಮ್ಮ ದೇಶಕ್ಕೆ ಯಾರು ಬರಬಾರ್ದು ಅಂತ ಮೊದಲೇ ಫೆನ್ಸ್ ಅನ್ನ, ಬೇಲಿಯ ರೀತಿಯಲ್ಲಿ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡ್ಬಿಟ್ಟಿದೆ. ಬಟ್ ಅನ್ಲೈಕ್ ಚೈನಾ, ಇಂಡಿಯಾ ಲ್ಯಾಕ್ಸ್ UNSC ಮೆಂಬರ್ಶಿಪ್, ಮೇಕಿಂಗ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ವೀಕರ್. ಆದ್ರೆ ಚೀನಾಕ್ಕೇನಿದೆ, ಮುಖ್ಯವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಇದೆ, ಭಾರತಕ್ಕೆ ಅದಿಲ್ಲ. ಹಾಗಾಗಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ವಿಶ್ವಸಂಸ್ಥೆಯಲ್ಲಿ ಭಾರತ ತನ್ನ ಅನಿಸಿಕೆಯನ್ನ ಮುಕ್ತವಾಗಿ ಅಥವಾ ಪ್ರಬಲವಾಗಿ ಮಂಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
India must develop a more strategic and long-term policy on Myanmar to secure the North East. ಹಾಗಾಗಿ ಏನ್ ಮಾಡಬೇಕು, ಸ್ಟ್ರಾಟಜಿಕ್ ಆಗಿ ಕಾರ್ಯತಂತ್ರವನ್ನ ತಲೆಯಲ್ಲಿ ಇಟ್ಕೊಂಡು ಮತ್ತೆ ದೀರ್ಘಕಾಲಿಕವಾಗಿ ಯಾವುದು ನಮ್ಮ ದೇಶಕ್ಕೆ ಉಪಯೋಗ ಆಗಬಹುದು ಅನ್ನೋದನ್ನ ನೋಡಿಕೊಂಡು ಈ ಪಾಲಿಸಿಗಳನ್ನ ಡೆವಲಪ್ ಮಾಡಬೇಕು. ಆ ಮೂಲಕ ಮ್ಯಾನ್ಮಾರ್ ಮತ್ತೆ ಈ ನಾರ್ತ್ ಈಸ್ಟ್ ನಲ್ಲಿ ಆಗ್ತಾ ಇರುವಂತಹ ತೊಂದರೆಗಳನ್ನ ನಿವಾರಿಸಬೇಕು. ಇಂಪ್ಯಾಕ್ಟ್ ಆನ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ. ಆಕ್ಟ್ ಈಸ್ಟ್ ಅಂತಂದ್ರೆ ಭಾರತ ಈ ಕಡೆ ಇದೆಯಲ್ವಾ, ಈಗ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಈ ಕಡೆ ಅಸೋಸಿಯೇಷನ್ ಆಸಿಯಾನ್ ನೇಷನ್ ಅಂತ ನೀವು ಕೇಳಿರಬಹುದು. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆ ದೇಶಗಳ ಕುರಿತಾಗಿ ಭಾರತ ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಮಾಡ್ತಾ ಇದೆ. ಆ ಪಾಲಿಸಿನ ತಗೊಂಡು ಬಂದಿದೆ. ಆ ದೇಶಗಳ ಜೊತೆ ಹೆಚ್ಚಿನ ಸಂಬಂಧವನ್ನ ಇಟ್ಕೊಳ್ಳೋದು ಅದರ ಗುರಿ. ಆದ್ರೆ ಈ ಮ್ಯಾನ್ಮಾರ್ ಮತ್ತೆ ಮಣಿಪುರದಲ್ಲಿ ಆಗ್ತಾ ಇರುವಂತಹ ಇನ್ಸ್ಟೆಬಿಲಿಟಿಯಿಂದಾಗಿ ಇಂಡಿಯಾಸ್ ರೀಜನಲ್ ಟ್ರೇಡ್ ಆಂಬಿಷನ್ಗೆ ಹ್ಯಾಂಪರ್ ಆಗ್ತಾ ಇದೆ. ಭಾರತದ ಪ್ರಾದೇಶಿಕ ವಾಣಿಜ್ಯತೆಗೆ ಇದರಿಂದ ಧಕ್ಕೆ ಬರ್ತಾ ಇದೆ. ಇಂಡಿಯಾ ಮ್ಯಾನ್ಮಾರ್ ಥೈಲ್ಯಾಂಡ್ ಹೈವೇ ಪ್ರಾಜೆಕ್ಟ್ ಇಸ್ ನೌ ಡಿಲೇಡ್. ಭಾರತ ಮ್ಯಾನ್ಮಾರ್ ಮತ್ತೆ ಥೈಲ್ಯಾಂಡಿನ ಒಂದು ಹೈವೇ ಪ್ರಾಜೆಕ್ಟ್ ಇತ್ತು, ಅದು ಸಹ ಡಿಲೇ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಅದರಲ್ಲಿ ಬಾರ್ಡರ್ ಟ್ರೇಡ್ ಥ್ರೂ ಮೊರೆ ಹ್ಯಾಸ್ ಸಿಗ್ನಿಫಿಕೆಂಟ್ಲಿ ಡಿಕ್ಲೈನ್ ಅಫೆಕ್ಟಿಂಗ್ ದಿ ಎಕನಾಮಿಕ್ ಆಪರ್ಚುನಿಟೀಸ್. ಮೊದಲೇ ಹೇಳಿದ್ವಲ್ವಾ, ಮೊರೆ ಅಂತಂದ್ರೆ ಆ ಬಾರ್ಡರ್ ನಲ್ಲಿ ಆಗ್ತಾ ಇರುವಂತಹ ವಾಣಿಜ್ಯ ವ್ಯವಸ್ಥೆ ಸಹ ಕುಸಿದು ಬಿದ್ದಿದೆ. ಎಕನಾಮಿಕಲಿ ಆರ್ಥಿಕವಾಗಿ ನಮಗೆ ದೊಡ್ಡ ಮಟ್ಟದ ಹೊಡೆತವನ್ನ ನೀಡ್ತಾ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯಲ್ಲಿ ಏನ್ ಹೇಳ್ಬಹುದು, ಪ್ರೆಸಿಡೆಂಟ್ಸ್ ರೂಲ್ ಶುಡ್ ಬಿ ಯೂಸ್ ಟು ರಿಸ್ಟೋರ್ ಟ್ರಸ್ಟ್ ಇನ್ ದಿ ಸ್ಟೇಟ್ ಆಫ್ ಗವರ್ಮೆಂಟ್. ಅಂತಂದ್ರೆ ಆ ಒಂದು ರಾಜ್ಯದ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಮುಖ್ಯವಾಗಿ ಜನರಿಗೆ ಮತ್ತೆ ಸರ್ಕಾರದ ಮೇಲೆ ನಂಬಿಕೆ ಬರೋ ರೀತಿ ಪ್ರೆಸಿಡೆಂಟ್ ರೂಲ್ ಅನ್ನು ಅಪ್ಲೈ ಮಾಡಬೇಕು. ನಾಟ್ ಜಸ್ಟ್ ಅಸ್ ಅ ಟೆಂಪ್ರರಿ ಫಿಕ್ಸ್, ಏನೋ ತಾತ್ಕಾಲಿಕವಾಗಿ ಏನೋ ನಡೆಸ್ತಾ ಇದ್ದೀವಿ ಅನ್ನೋ ರೀತಿ ಅಲ್ಲ, ಸಂಪೂರ್ಣವಾಗಿ ಒಂದು ದೀರ್ಘಕಾಲಿಕವಾಗಿ ಒಂದು ಸೊಲ್ಯೂಷನ್ ಸಿಗಬೇಕು ನಮಗೆ. ಎಥ್ನಿಕ್ ಕಾನ್ಫ್ಲಿಕ್ಟ್ಸ್ ಮಸ್ಟ್ ಬಿ ಮ್ಯಾನೇಜ್ಡ್ ಕೇರ್ಫುಲಿ ಟು ಪ್ರಿವೆಂಟ್ ಫರ್ದರ್ ವೈಲೆನ್ಸ್. ಹಾಗಾಗಿ ಜನಾಂಗೀಯ ವೈಷಮ್ಯವನ್ನ ಸರಿಯಾಗಿ ನಿಭಾಯಿಸಲೇಬೇಕು. ಮ್ಯಾನ್ಮಾರ್ಸ್ ಇನ್ಸ್ಟೆಬಿಲಿಟಿ ಇಸ್ ಅಫೆಕ್ಟಿಂಗ್ ಇಂಡಿಯಾಸ್ ನಾರ್ತ್ ಈಸ್ಟ್ ರಿಕ್ವೈರಿಂಗ್ ಅ ಸ್ಟ್ರಾಂಗ್ ಫಾರಿನ್ ಪಾಲಿಸಿ ರೆಸ್ಪಾನ್ಸ್. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ತೆಗೆದುಕೊಂಡು ಬರಲೇಬೇಕು. ಸೆಕ್ಯೂರಿಟಿ ಮೆಷರ್ಸ್ ಶುಡ್ ನಾಟ್ ಹರ್ಟ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಆದ್ರೆ ಸೆಕ್ಯೂರಿಟಿಯನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಟ್ರೇಡ್ಗೆ ಯಾವುದೇ ಹರ್ಟ್ ಆಗಬಾರದು. ಒಂದು ಕಡೆ ಸೆಕ್ಯೂರಿಟಿ ಇರುತ್ತೆ, ಇನ್ನೊಂದು ಕಡೆ ಟ್ರೇಡ್ ಆಗ್ತಾ ಇರುತ್ತೆ. ಚೀನಾದ ಜೊತೆನೂ ಇದೇ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಅಲ್ವಾ. ನಮ್ಮ ಬಾರ್ಡರ್ ನಲ್ಲಿ ಚೀನಾ ಜೊತೆ ಕ್ಲಾಶ್ ಆಗ್ತಾ ಇರುತ್ತೆ. ಆದ್ರೆ ಟ್ರೇಡ್ಗೆ ನಮಗೆ ಬಹಳಷ್ಟು ಚೀನಾದ ಪ್ರಾಡಕ್ಟ್ಗಳು ಅವಶ್ಯಕತೆ ಇರುತ್ತೆ. ಹಾಗಾಗಿ ಸೆಕ್ಯೂರಿಟಿ ಮೆಷರ್ಗಳಿಂದಾಗಿ ಟ್ರೇಡ್ಗೆ ಯಾವುದೇ ಹಾನಿ ಆಗಬಾರದು. ಬ್ಯಾಲೆನ್ಸಿಂಗ್ ಇಂಟರ್ನಲ್ ಸೆಕ್ಯೂರಿಟಿ ವಿತ್ ಎಕನಾಮಿಕ್ ಆಪರ್ಚುನಿಟೀಸ್. ಆರ್ಥಿಕವಾಗಿ ಇರುವಂತಹ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು, ಅದೇ ರೀತಿ ಇಂಟರ್ನಲ್ ಸೆಕ್ಯೂರಿಟಿನ ಸಹ ಬ್ಯಾಲೆನ್ಸ್ ಮಾಡಬೇಕು. ಇವೆಷ್ಟು ಮಣಿಪುರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಬೇಕಾದಂತಹ ಅಂಶಗಳು. ಈ ಕಡೆ ಕನ್ನಡದಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ, ನೀವು ಆಮೇಲೆ ರಿವೈಸ್ ಮಾಡಬಹುದು. ಇದಾದ ನಂತರ ಕ್ಲೋಸರ್ ದೆನ್ ಎವರ್. ಇದು ಮುಖ್ಯವಾಗಿ ಇಂಡಿಯಾ ಮತ್ತೆ ಕತಾರ್ಗೆ ಸಂಬಂಧಪಟ್ಟಂತ ವಿಷಯ. ಸ್ಟ್ರಾಂಗರ್ ಇಂಡಿಯಾ ಕತಾರ್ ಟೈಸ್. ವಿಸಿಟ್ ಆಫ್ ದಿ ಕತಾರಿ ಅಮೀರ್ ಟು, ಇದು ಅಮೀರ್ ಅಂತಾನು ಹೇಳ್ತಾರೆ, ಕೆಲವರು ಅಮೀರ್ ಅಂತಾನು ಹೇಳ್ತಾರೆ, ಕೆಲವೊಂದು ಕಡೆ ಕೆಲವೊಂದು ರೀತಿ ಇರುತ್ತೆ. ಅಮೀರ್ ಟು ಇಂಡಿಯಾ ಲೆಡ್ ಟು ಅ ರಿಅಫರ್ಮೇಷನ್ ಆಫ್ ಸ್ಟ್ರಾಂಗ್ ರಿಲೇಷನ್ಸ್ ವಿತ್ ಬೋತ್ ಕಂಟ್ರೀಸ್ ರೆಕಾಗ್ನೈಸಿಂಗ್ ಈಚ್ ಅದರ್ಸ್ ಇಂಪಾರ್ಟೆನ್ಸ್ ಗ್ಲೋಬಲಿ ಅಂಡ್ ರೀಜನಲಿ. ಕತಾರ್ನ ಅಮೀರ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಹೀಗಾಗಿ ಎರಡು ದೇಶಗಳ ಸಂಬಂಧ ಇನ್ನಷ್ಟು ವೃದ್ಧಿಯಾಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ಪ್ರಾದೇಶಿಕವಾಗಿ ಮಟ್ಟದಲ್ಲಿ ಮತ್ತೆ ವಿಶ್ವ ಮಟ್ಟದಲ್ಲಿ ಈ ಒಂದು ಭೇಟಿ ಮಹತ್ವಪೂರ್ಣ ಆಗಿದ್ದು ಅಂತ ಹಲವಾರು ತಂತ್ರಜ್ಞರು ಅಂತ ವಿಶ್ವ ಮಟ್ಟದಲ್ಲಿ ಬೇರೆ ಬೇರೆ ಫಾರಿನ್ ಅಫೇರ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂಡ್ ಟ್ರೇಡ್ ಗ್ರೋತ್. ಇಂಡಿಯಾ ಅಂಡ್ ಕತಾರ್ ಅಪ್ಗ್ರೇಡೆಡ್ ದ ರಿಲೇಶನ್ಶಿಪ್ ಟು ಅ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, signed agreements to avoid double taxation and agreed to double trade by 2030. Qatar will invest $10 billion in India. ಮುಖ್ಯವಾಗಿ ಈ ಒಂದು ಭೇಟಿಯಿಂದಾಗಿ ಒಂದು ವ್ಯಾಪಾರ ವೃದ್ಧಿ ಆಗುತ್ತೆ. ಭಾರತ ಮತ್ತೆ ಕತಾರ್ ನಡುವಿನ ಸಂಬಂಧ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ದೇಶದ ಜೊತೆ ನಾವು ನಾರ್ಮಲ್ ಆಗಿ ಇಟ್ಕೊಳ್ಳುವ ಸಂಬಂಧಕ್ಕಿಂತ ಹೆಚ್ಚಿನ ಮಟ್ಟದ, ಅಂತಂದ್ರೆ ಎಕನಾಮಿಕಲಿ ಆಗಿರಬಹುದು, ಡಿಫೆನ್ಸ್ ಆಗಿರಬಹುದು, ಸೆಕ್ಯೂರಿಟಿ, ಹೀಗೆ ಬೇರೆ ಬೇರೆ ರೀತಿಯ ಒಂದು ಮಹತ್ವಪೂರ್ಣವಾದ ಒಂದು ಸಂಬಂಧವನ್ನ ಇಟ್ಕೊಳ್ತಾ ಇದ್ದೇವೆ ಅಂತ. ಇನ್ನು ದ್ವಿಗುಣ ತೆರಿಗೆ ರದ್ದತಿ ಅಂತಂದ್ರೆ ಎರಡು ದೇಶಗಳಲ್ಲಿ ಹಲವಾರು ಕಂಪನಿಗಳಿರುತ್ತೆ. ಆ ದೇಶದ ಕಂಪನಿ ಇಲ್ಲಿರಬಹುದು, ನಮ್ಮ ದೇಶದ ಕಂಪನಿ ಅಲ್ಲಿರಬಹುದು. ಈಗ ಒಂದು ವೇಳೆ ಡಬಲ್ ಟ್ಯಾಕ್ಸೇಷನ್ ಅಂತಂದ್ರೆ ಎರಡು ಕಡೆ ಅವರು ಟ್ಯಾಕ್ಸ್ ಅನ್ನ ತುಂಬಬೇಕಾಗಿರುತ್ತೆ. ಈ ಎರಡು ಕಡೆ ಟ್ಯಾಕ್ಸ್ ತುಂಬೋ ಬದಲು ಯಾವುದಾದ್ರೂ ಒಂದು ದೇಶದಲ್ಲಿ ಟ್ಯಾಕ್ಸ್ ಅನ್ನ ತುಂಬಿದರೆ ಸಾಕು ಅಂತ ಈ ಒಂದು ದ್ವಿಗುಣ ತೆರಿಗೆ ರದ್ದತಿ ಅನ್ನುವಂತಹ ಒಂದು ಒಪ್ಪಂದವನ್ನ ತಂದಿದ್ದಾರೆ. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಂತ ಕರೀತಾರೆ. ಇನ್ನು 2030 ಒಳಗೆ ಉಭಯ ರಾಷ್ಟ್ರಗಳು ತಮ್ಮ ವ್ಯಾಪಾರವನ್ನ 2 ಡಬಲ್ ಮಾಡಲಿಕ್ಕೆ ಹೆಚ್ಚು ಉದ್ದೇಶವನ್ನ ಇಟ್ಕೊಂಡಿದೆ. ಮತ್ತೆ ಕತಾರ್ ಭಾರತದಲ್ಲಿ $10 ಬಿಲಿಯನ್ ನಷ್ಟು ಹೂಡಿಕೆ ಮಾಡ್ತಾ ಇದೆ. ಎನರ್ಜಿ ಮತ್ತೆ ಎಕನಾಮಿಕ್ ಟೈಸ್ ನೋಡೋದಾದ್ರೆ, ಕತಾರ್ ಸಪ್ಲೈಸ್ 45% ಆಫ್ ಇಂಡಿಯಾಸ್ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಸುಮಾರು 45% ಅಷ್ಟು ಭಾರತಕ್ಕೆ. ಭಾರತದ 45% ಅಷ್ಟು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಬರ್ತಾ ಇರೋದು ಕತಾರ್ನಿಂದ. ಅಂಡ್ ಇಸ್ ಹೋಮ್ ಟು ಮೆನಿ ಇಂಡಿಯನ್ expatriates
ಹೂ ಪ್ಲೇ ಅ ಕೀ ರೋಲ್ ಇನ್ ಇಟ್ಸ್ ಎಕಾನಮಿ. ಭಾರತದಲ್ಲಿರುವ ಎಷ್ಟೋ ಭಾರತೀಯರು ಸಹ ಕತಾರ್‌ನಲ್ಲಿದ್ದಾರೆ. ಅಲ್ಲಿನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇನ್ನು ಜಿಯೋಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ಕತಾರ್ ಹೋಸ್ಟ್ ಅ ಯುಎಸ್ ಮಿಲಿಟರಿ ಬೇಸ್ ಬಟ್ ಆಲ್ಸೋ ಮೇಂಟೈನ್ಸ್ ಟೈಸ್ ವಿತ್ ಗ್ರೂಪ್ಸ್ ಲೈಕ್ ಹಮಾಸ್ ಅಂಡ್ ತಾಲಿಬಾನ್. ಇಂಡಿಯಾ ಹ್ಯಾಸ್ ಎಂಗೇಜ್ ವಿತ್ ಕತಾರ್ ಫಾರ್ ಡಿಸ್ಕಷನ್ ಆನ್ ಅಫ್ಘಾನಿಸ್ತಾನ್. ಕತಾರ್‌ನಲ್ಲಿ ಅಮೆರಿಕದ ಸೈನಿಕ ನೆಲೆ ಇದೆ, ಮಿಲಿಟರಿ ಬೇಸ್ ಇದೆ. ಮತ್ತೆ ಅದು ಹಮಾಸ್ ಮತ್ತೆ ಬೇರೆ ಬೇರೆ ತಾಲಿಬಾನ್ ಅಂತ ಗುಂಪುಗಳೊಂದಿಗೂ ಸಹ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದೆ. ಇನ್ನು ಭಾರತ ಕತಾರ್‌ನ ಜೊತೆ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಾಗೆ ಏನ್ ಮಾಡೋದು ನಾವು ಅನ್ನುವಂತ ಚರ್ಚೆಯನ್ನ ಮಾಡ್ತಾ ಇದೆ. ಇನ್ನು ಮಿಡಲ್ ಈಸ್ಟ್ ಟೆನ್ಷನ್ ಅಂಡ್ ಡಿಪ್ಲೊಮಸಿ. ದ ವಿಸಿಟ್ ಹ್ಯಾಪನ್ಡ್ ಅಮಿಡ್ ಇಸ್ರೇಲ್ ಗಾಜಾ ಕಾನ್ಫ್ಲಿಕ್ಟ್. ಆ ಕಡೆ ಇಸ್ರೇಲ್ ಮತ್ತೆ ಗಾಜಾದ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆಯಲ್ವಾ, ಅದೇ ಸಂದರ್ಭದಲ್ಲಿ ಇವರು ಮೀಟ್ ಮಾಡಿದ್ದಾರೆ. ವೈಲ್ ಇಂಡಿಯಾ ಅಂಡ್ ಕತಾರ್ ಡಿಸ್ಕಸ್ ದಿ ಇಶ್ಯೂ, ದರ್ ಎಕ್ಸಾಕ್ಟ್ ಪೊಸಿಷನ್ ಫಾರ್ ನಾಟ್ ಡೀಟೇಲ್ ಇನ್ ದಿ ಜಾಯಿಂಟ್ ಸ್ಟೇಟ್ಮೆಂಟ್. ಎರಡು ಜನ ಡಿಸ್ಕಸ್ ಮಾಡಿರಬಹುದು, ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಮುಖ್ಯವಾಗಿ ಅದರ ಬಗ್ಗೆ ಯಾವ್ದು ನಿರ್ಧಾರಗಳನ್ನ ತೆಗೆದುಕೊಳ್ಳಿಲ್ಲ ಅಂತ ಈ ಒಂದು ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇದಾದ ನಂತರ ಇನ್ನೊಂದು ಎಡಿಟೋರಿಯಲ್, ರಷ್ಯಾ ರೀಸೆಟ್ ಅಂತ. ಮುಖ್ಯವಾಗಿ ಯುಎಸ್ ಮತ್ತೆ ರಷ್ಯಾ ದೇಶದವರು ಮಾತುಕತೆ ನಡೆಸ್ತಾ ಇದ್ದಾರಲ್ವಾ. ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ ಯುಕ್ರೇನ್ ವಾರ್ ಸ್ಟಾರ್ಟೆಡ್ ಇನ್ 2022, ಯುಎಸ್ ಅಂಡ್ ರಷ್ಯನ್ ಆಫಿಷಿಯಲ್ಸ್ ಮೆಟ್ ಇನ್ ರಿಯಾದ್ ನಲ್ಲಿ ಎರಡು ದೇಶದ ಆಫಿಷಿಯಲ್ಸ್ ಗಳು ಮೀಟ್ ಆಗ್ತಾ ಇದ್ದಾರೆ. ರಿಸ್ಟೋರಿಂಗ್ ಡಿಪ್ಲೊಮ್ಯಾಟಿಕ್ ಟೈಸ್, ಎಕಾನಮಿಕ್ ಕೋಆಪರೇಷನ್, ಎಂಡಿಂಗ್ ದ ವಾರ್ ಅನ್ನ ಎಂಡ್ ಮಾಡೋದು, ಆರ್ಥಿಕವಾಗಿ ಹೆಚ್ಚು ಸೌಹಾರ್ದತೆಯನ್ನು ಸಾಧಿಸೋದು, ಡಿಪ್ಲೊಮ್ಯಾಟಿಕ್ ಟೈ ಅನ್ನ ಹೆಚ್ಚು ಮಾಡೋದು ಅವರ ಉದ್ದೇಶ. ಟ್ರಂಪ್ಸ್ ನ್ಯೂ ರಷ್ಯಾ ಪಾಲಿಸಿ. ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ, ಅನ್ಲೈಕ್ ಬೈಡನ್, ಮೊದಲಿದ್ದ ಬೈಡನ್ ಇದ್ರಲ್ವಾ ಅವರ ಬದಲು ಟ್ರಂಪ್ ಅವರು ಏನ್ ಮಾಡ್ತಾ ಇದ್ದಾರೆ, ಶಿಫ್ಟಿಂಗ್ ಟುವರ್ಡ್ಸ್ ಬೆಟರ್ ರಿಲೇಷನ್ಸ್ ವಿತ್ ರಷ್ಯಾದ ಜೊತೆ ಉತ್ತಮ ಸಂಬಂಧವನ್ನ ಹೊಂದಬೇಕು ಅಂತ ಬಯಸ್ತಾ ಇದ್ದಾರೆ. ಸಿಮಿಲರ್ ಟು ಪಾಸ್ಟ್ ಯುಎಸ್ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜೀಸ್. ಮೊದಲು ಸಹ ಹಲವಾರು ವರ್ಷಗಳ ಹಿಂದೆ ಈ ರೀತಿ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರು. ಮತ್ತೆ ಟ್ರಂಪ್ ಅವರು ರಷ್ಯಾ ಜೊತೆ ಒಳ್ಳೆ ಸಂಬಂಧವನ್ನ ಬೆಳೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಫೋಕಸ್ ಆನ್ ಚೈನಾ ಇನ್ಸ್ಟೆಡ್ ಆಫ್ ರಷ್ಯಾ. ಮುಖ್ಯವಾಗಿ ಯಾಕೆ ಟ್ರಂಪ್ ಅವರ ಗುರಿ ಏನು ಅಂತಂದ್ರೆ, ಅವರ ಗುರಿ ರಷ್ಯಾ ಅಲ್ಲ, ಅವರ ಗುರಿ ಚೈನಾ. ಟ್ರಂಪ್ ಸೀಸ್ ಚೈನಾ ನಾಟ್ ರಷ್ಯಾ ಆಸ್ ಅಮೆರಿಕಾಸ್ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ವಾಂಟ್ಸ್ ಟು ಇಂಪ್ರೂವ್ ರಷ್ಯಾ ರಿಲೇಷನ್ಸ್ ವೈಲ್ ರೆಡ್ಯೂಸಿಂಗ್ ಏಡ್ ಟು ಉಕ್ರೇನ್. ಅವರ ಉದ್ದೇಶ ಏನು, ಚೀನಾದ ಪ್ರಭಾವವನ್ನ ಕಡಿಮೆ ಮಾಡೋದು. ರಷ್ಯಾ ಅಲ್ಲ ತನ್ನ ಎದುರಾಳಿ, ನನ್ನ ನಿಜವಾದ ಎದುರಾಳಿ ಚೀನಾ. ಹಾಗಾಗಿ ಅದಕ್ಕೆ ನಾನು ಏನಾದ್ರೂ ಸಿದ್ಧ ಆಗಿರಬೇಕು, ಚೀನಾದ ವಿರುದ್ಧ ನನ್ನ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಟ್ರಂಪ್ ಅವರು ಕಾಯ್ತಾ ಇದ್ದಾರೆ. ಅದೇ ರೀತಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಯುಕ್ರೇನ್ಗೆ ನೀಡುವಂತಹ ಬೇರೆ ಬೇರೆ ಏಡ್ಗಳಿರುತ್ತಲ್ವಾ, ಸಹಾಯ ಆಗಿರಬಹುದು, ಮಿಲಿಟರಿ ಆಗಿರಬಹುದು, ಹಣಕಾಸಿನ ಸಹಾಯ ಆಗಿರಬಹುದು, ಇದೆಲ್ಲವನ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಮಾತುಕತೆ ನಡೀತಿರೋದೇ ಯುಕ್ರೇನ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಯುಕ್ರೇನ್ ಅನ್ನ ಈ ಮಾತುಕತೆಯಲ್ಲಿ ಅವರು ತೆಗೆದುಕೊಳ್ಳೋದೇ ಇಲ್ಲ. ಯುಕ್ರೇನ್ ಲೆಫ್ಟ್ ಔಟ್ ಡಿಸ್ಪೈಟ್ ಸಫರಿಂಗ್ ಹೆವಿ ಲಾಸಸ್ ಅಂಡ್ ಲಾಸಿಂಗ್ 20% ಆಫ್ ಇಟ್ಸ್ ಲ್ಯಾಂಡ್. ಯುಕ್ರೇನು ಬಹಳ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ತಾ ಇದೆ. 20% ಅಷ್ಟು ಅದರ ಲ್ಯಾಂಡ್ ರಷ್ಯಾಕ್ಕೆ ಹೋಗ್ಬಿಟ್ಟಿದೆ, ಮತ್ತೆ ಲಾಸ್ ಆಗ್ತಾ ಇದೆ ಅವರಿಗೆ. ಯುಕ್ರೇನ್ ಇಸ್ ನಾಟ್ ಪಾರ್ಟ್ ಆಫ್ ದಿ ಯುಎಸ್ ರಷ್ಯಾ ಡಿಸ್ಕಷನ್. ಯುಕ್ರೇನ್ ಅನ್ನ ಇವರು ಒಂದು ಮಾತುಕತೆಯಲ್ಲಿ ಸೇರಿಸಿಕೊಳ್ಳೇ ಇಲ್ಲ. ಅಂಡ್ ನ್ಯಾಟೋ ಮೆಂಬರ್ಶಿಪ್ ಇಸ್ ನೋ ಲಾಂಗರ್ ರಿಯಲಿಸ್ಟಿಕ್ ಆಪ್ಷನ್. ಅದೇ ರೀತಿ ಯುಕ್ರೇನ್ಗೆ ನ್ಯಾಟೋನ ಮೆಂಬರ್ಶಿಪ್ ಕೊಡೋದು ಸಹ ಬಹಳ ದೂರದ ಮಾತು ಅಂತ ಹೇಳ್ತಾ ಇದ್ದಾರೆ. ಇಂಪ್ಯಾಕ್ಟ್ ಆನ್ ಯುರೋಪ್ ಅಂಡ್ ಯುಕ್ರೇನ್. ಇದರಿಂದ ಯುರೋಪ್ ಮತ್ತು ಯುಕ್ರೇನ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು. ದ ಯುಎಸ್ ಶಿಫ್ಟಿಂಗ್ ಇಟ್ಸ್ ಫೋಕಸ್ ಅವೇ ಫ್ರಾಮ್ ಯುಕ್ರೇನ್ ಕುಡ್ ವೀಕನ್ ಯುರೋಪಿಯನ್ ಸೆಕ್ಯೂರಿಟಿ. ಮುಖ್ಯವಾಗಿ ಯುರೋಪಿಯನ್ ಸೆಕ್ಯೂರಿಟಿ, ಯುರೋಪಿಯನ್ ಯೂನಿಯನ್ ಇದೆ, ಮತ್ತೆ ಬೇರೆ ಬೇರೆ ಯುರೋಪ್ ಖಂಡದ ಒಂದು ಸೆಕ್ಯೂರಿಟಿಯ ಮೇಲೆ ಇದು ಬಹಳ ನಕಾರಾತ್ಮಕವಾಗಿ ಪರಿಣಾಮವನ್ನು ಬೀರಬಹುದು. ಲಾಸ್ಟಿಂಗ್ ಸೊಲ್ಯೂಷನ್ ಶುಡ್ ಇನ್ಕ್ಲೂಡ್ ಯುಕ್ರೇನ್ ಅಂಡ್ ಯುರೋಪಿಯನ್ ಕಂಟ್ರೀಸ್ ಇನ್ ದ ನೆಗೋಸಿಯೇಷನ್. ಹಾಗಾಗಿ ಬಹಳ ದೀರ್ಘಕಾಲದಲ್ಲಿ ಒಂದು ಶಾಂತಿಯನ್ನ ಸ್ಥಾಪನೆ ಮಾಡಬೇಕಾದ್ರೆ ನಾವು ಯುರೋಪ್ ಅನ್ನು ಸಹ ಮತ್ತೆ ಯುಕ್ರೇನ್ ಅನ್ನು ಸಹ ಈ ಒಂದು ಮಾತುಕತೆಯಲ್ಲಿ ಸೇರಿಸಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ನಾಕ್ಟರ್ನಲ್ ಎನಿಮಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಳ್ಳಿ. ನಾಕ್ಟರ್ನಲ್ ಎನಿಮಲ್ಸ್ ಅಂತಂದ್ರೆ ನಿಶಾಚಾರಿ ಪ್ರಾಣಿಗಳು, ರಾತ್ರಿ ಹೊತ್ತು ಹೆಚ್ಚು ಆಕ್ಟಿವ್ ಆಗಿರ್ತಾವಲ್ವಾ. ಎನಿಮಲ್ಸ್ ದಟ್ ಆರ್ ಆಕ್ಟಿವ್ ಅಟ್ ನೈಟ್ ಇನ್ಸ್ಟೆಡ್ ಆಫ್ ಡ್ಯೂರಿಂಗ್ ದ ಡೇ. ಎಕ್ಸಾಂಪಲ್ ಯಾವುದು, ಔಲು, ಮತ್ತೆ ಗೂಬೆಗಳು, ಮತ್ತೆ ಬಾವಲಿಗಳು, ಮತ್ತೆ ಬುಲ್ ಆಂಟ್ಸ್ ಅಂದ್ರೆ ಬಲಿಷ್ಠವಾದ ಇರುವೆ ಪ್ರಭೇದ. ಪೋಲರೈಸ್ಡ್ ಲೈಟ್ ಅಂತಂದ್ರೆ ಏನು, ಎರಡನೇ ಪಾಯಿಂಟ್, ವೆನ್ ಲೈಟ್ ವೇವ್ಸ್ ವೈಬ್ರೇಟ್ ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಇನ್ಸ್ಟೆಡ್ ಆಫ್ ರ್ಯಾಂಡಮ್ಲಿ. ಲೈಟ್ ಹೇಗ್ ಬೇಕು ಹಾಗೆ ಚದುರೋ ಬದಲು ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ನಲ್ಲಿ ವೈಬ್ರೇಟ್ ಆಗೋದಕ್ಕೆ ಪೋಲರೈಸೇಷನ್ ಅಂತ ಹೇಳ್ತಾರೆ. ಪೋಲರೈಸ್ಡ್ ಲೈಟ್ ಅಂತಂದ್ರೆ ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ವೈಬ್ರೇಟ್ ಆಗೋದು. ಇದು ಯಾಕೆ ಬರುತ್ತೆ ಈ ವಿಷಯ ಅಂತಂದ್ರೆ, ದಿಸ್ ಹ್ಯಾಪನ್ಸ್ ವೆನ್ ಲೈಟ್ ಇಸ್ ಸ್ಕ್ಯಾಟರ್ಡ್. ಅರ್ಥ ಆಗ್ತಾ ಇದೆಯಲ್ವಾ. ಅನಿಮಲ್ಸ್ ಕ್ಯಾನ್ ಯೂಸ್ ಇಟ್ ಟು ನ್ಯಾವಿಗೇಟ್. ಈ ಒಂದು ಲೈಟಿನ ಒಂದು ಪೋಲರೈಸೇಷನ್ ಇರುತ್ತಲ್ವಾ, ಈ ಧ್ರುವೀಕೃತ ಬೆಳಕನ್ನ ಇಟ್ಕೊಂಡು ಪ್ರಾಣಿಗಳು ದಿಕ್ಕನ್ನ ಪತ್ತೆ ಹಚ್ಚುತ್ತವೆ. ಮೂನ್ ಲೈಟ್ ಪೋಲರೈಸೇಷನ್, ಈಗ ಬೆಳಕಿನ ಹಾಗೆ ಇನ್ನು ಚಂದ್ರನ ಬೆಳಕಿರುತ್ತೆ. ಮೂನ್ ಲೈಟ್ ಗೆಟ್ಸ್ ಸ್ಕ್ಯಾಟರ್ಡ್ ಬೈ ದಿ ಅಟ್ಮಾಸ್ಫಿಯರ್ ಅಂಡ್ ಫಾರ್ಮ್ಸ್ ಯುನಿಕ್ ಪ್ಯಾಟರ್ನ್ಸ್ ದಟ್ ಸಮ್ ಅನಿಮಲ್ಸ್ ಕ್ಯಾನ್ ಡಿಟೆಕ್ಟ್ ಟು ಫೈಂಡ್ ದರ್ ವೇ. ಚಂದ್ರನ ಬೆಳಕು ಸಹ ವಾತಾವರಣದಿಂದ ಚದುರಿದಾಗ ಕೆಲವೊಂದು ವಿಶಿಷ್ಟವಾದ ಮಾದರಿಗಳು, ಪ್ಯಾಟರ್ನ್ ರಚನೆ ಆಗ್ತಾ ಹೋಗುತ್ತೆ. ಕೆಲವು ಪ್ರಾಣಿಗಳು, ಈ ಬುಲ್ಯಾಂಡ್ಸ್
ಮುಂತಾದವುಗಳು ಈ ಮಾದರಿಗಳನ್ನ ಗುರುತಿಸಿ ತಮ್ಮ ದಾರಿಯನ್ನ ಕಂಡುಹಿಡ್ಕೊಳ್ತವೆ. ಈ ವೆಕ್ಟರ್ ಪ್ಯಾಟರ್ನ್ ಅಂತ ಇನ್ನೊಂದು ಟರ್ಮ್ ಇದೆ. ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಪೊಲರೈಸ್ಡ್ ಲೈಟ್ ದಟ್ ಅನಿಮಲ್ಸ್ ಯೂಸ್ ಆಸ್ ಅ ನ್ಯಾಚುರಲ್ ಕಂಪಾಸ್. ಇಟ್ ಹೆಲ್ಪ್ಸ್ ದೆಮ್ ಮೂವ್ ಇನ್ ದ ರೈಟ್ ಡೈರೆಕ್ಷನ್. ಅಂತಂದ್ರೆ ಈ ವೆಕ್ಟರ್ ಮಾದರಿ ಧ್ರುವೀಕೃತ ಬೆಳಕಿರುತ್ತಲ್ವಾ, ಇದರ ಒಂದು ನಿರ್ದಿಷ್ಟವಾದ ಮಾದರಿ, ಇದು ಒಂದು ಪ್ಯಾಟರ್ನ್. ಇದನ್ನ ಕೆಲವು ಪ್ರಾಣಿಗಳು ನೈಸರ್ಗಿಕವಾಗಿ ದಿಕ್ಕನ್ನ ಪತ್ತೆ ಹಚ್ಚಲಿಕ್ಕೆ ಸಾಧನ ಅಂತಾಗಿ ಬಳಸ್ತಾರೆ, ಕಂಪಾಸ್ ತರ ಬಳಸ್ತಾರೆ, ದಿಕ್ಸೂಚಿಯ ತರ ಬಳಸ್ತಾರೆ. ಅದರಿಂದ ಏನು ಪ್ರಯೋಜನ ಅವರಿಗೆ? ದಾರಿಯನ್ನ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಫಾರೇಜಿಂಗ್ ಅಂತಂದ್ರೆ ದ ಆಕ್ಟ್ ಆಫ್ ಸರ್ಚಿಂಗ್ ಫಾರ್ ಫುಡ್. ನಾಕ್ಟರ್ನಲ್ ಬುಲ್ಸ್ ಆಂಡ್ಸ್ ಗೋ ಔಟ್ ಎಟ್ ನೈಟ್ ಟು ಫೈಂಡ್ ಫುಡ್ ಅಂಡ್ ರಿಟರ್ನ್ ಯೂಸಿಂಗ್ ದಿ ಮೂನ್ಸ್ ಪೋಲರೈಸ್ಡ್ ಲೈಟ್. ಈ ಬುಲ್ ಆಂಟ್ ಗಳಂತ ಹೇಳಿದ್ವಲ್ವಾ, ಇವು ರಾತ್ರಿ ಹೊತ್ತು ಹೊರಗಡೆ ಹೋಗಿ ಆಹಾರವನ್ನ ಹುಡುಕಿ ಮತ್ತೆ ತಮ್ಮ ಗೂಡಿಗೆ ಅಥವಾ ತಮ್ಮ ಒಂದು ಯಾವುದೋ ಒಂದು ಅವರ ಮನೆಗೆ ಬರ್ಬೇಕಲ್ವಾ, ಅದನ್ನು ಬರ್ಲಿಕ್ಕೆ ಈ ಚಂದ್ರನ ಒಂದು ಧ್ರುವೀಕೃತ ಬೆಳಕನ್ನ ಅನುಸರಿಸ್ಕೊಂಡು ಹೋಗುತ್ತೆ. ಇನ್ನು ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಮೂನ್. ದ ಮೂನ್ ಚೇಂಜಸ್ ಶೇಪ್ ಓವರ್ ಅ ಮಂತ್. ನಿಮ್ಗೆ ಗೊತ್ತು, ಹುಣ್ಣಿಮೆ ಅಮಾವಾಸ್ಯೆ. ವ್ಯಾಕ್ಸಿಂಗ್ ಅಂತಂದ್ರೆ ಮೂನ್ ಗೆಟ್ಸ್ ಬಿಗ್ಗರ್, ಹುಣ್ಣಿಮೆಯ ಕಡೆ ಹೋಗ್ತಾ ಇರೋದು ಚಂದ್ರ, ಬಿಗ್ ಆಗ್ತಾ ಹೋಗೋದು, ದೊಡ್ಡದಾಗ್ತಾ ಹೋಗೋದು. ವೇನಿಂಗ್ ಅಂತಂದ್ರೆ ಮೂನ್ ಗೆಟ್ಸ್ ಸ್ಮಾಲರ್, ಚಿಕ್ಕದಾಗ್ತಾ ಹೋಗೋದು, ಅಮಾವಾಸ್ಯೆಯ ಒಂದು ಸಂದರ್ಭ ಬರೋದು. ಇನ್ನು ಟೈಮ್ ಕಾಂಪನ್ಸೇಟೆಡ್ ಲೂನಾರ್ ಕಂಪಾಸ್. ಇದೇನು? ಅ ವೇ ಫಾರ್ ಅನಿಮಲ್ಸ್ ಟು ರಿಮೆಂಬರ್ ಅ ಮೂನ್ಸ್ ಪೊಸಿಷನ್ ಓವರ್ ಟೈಮ್ ಟು ನ್ಯಾವಿಗೇಟ್ ಈವನ್ ಇಫ್ ದ ಮೂನ್ ಇಸ್ ಹಿಡನ್ ಬೈ ಕ್ಲೌಡ್ಸ್ ಅಂಡ್ ಟ್ರೀಸ್. ಅಂತಂದ್ರೆ ಈಗ ಪ್ರಾಣಿಗಳಿಗೆ ಮತ್ತೆ ಬೇರೆ ಬೇರೆ ಆಂಟ್ಗಳಿಗೆ ಒಂದು ಶಕ್ತಿ, ಯಾವುದೋ ಒಂದು ಅವರದ್ದೇ ಒಂದು ಟೆಕ್ನಿಕ್ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಂದ್ರ ಎಲ್ಲಿದ್ದ ಅಂತ ಆಕಾಶದಲ್ಲಿ ಅಂತ ನೆನ್ಪಿಟ್ಕೊಳುತ್ತೆ. ಒಂದ್ ವೇಳೆ ಮೋಡ ಇರಬಹುದು ಅಥವಾ ಮರಗಳು ಚಂದ್ರನ ಮುಚ್ಚಿದ್ರು ಸಹ ಆ ಒಂದು ಚಂದ್ರನ ಗುರುತನ ಅವರು ನೆನಪಿಟ್ಕೊಳ್ಳುತ್ತೆ. ಇದರಿಂದ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಅವುಗಳಿಗೆ ಸಹಾಯ ಆಗುತ್ತೆ. ಇನ್ನು ಸ್ಕೈ ಕಂಪಾಸ್. ದ ಅಬಿಲಿಟಿ ಆಫ್ ಅನಿಮಲ್ಸ್ ಟು ಯೂಸ್ ದ ಸ್ಕೈ. ಆಕಾಶವನ್ನ ದಿಕ್ಸೂಚಿಯ ತರ ಬಳಸೋದು. ಈಗ ಸೂರ್ಯ ಆಗಿರ್ಬಹುದು, ಚಂದ್ರ ಮತ್ತೆ ನಕ್ಷತ್ರಗಳನ್ನ ದಿಕ್ಸೂಚಿಯ ತರ ಬಳಸಿ ಆಸ್ ಅ ಗೈಡ್ ಟು ನ್ಯಾವಿಗೇಟ್, ಸಂಚಾರ ವ್ಯವಸ್ಥೆಯನ್ನ ತಾವೇ ಕಂಡು ಹಿಡ್ಕೊಂಡ್ಬಿಡೋದು. ಡೆಸರ್ಟ್ ಆಂಡ್ಸ್ ಅಂಡ್ ಹನಿ ಬೀಸ್ ಆಲ್ಸೋ ಯೂಸ್ ಇಟ್. ಕೆಲವೊಂದು ಮರುಭೂಮಿಯ ಇರುವೆಗಳು ಮತ್ತೆ ಜೇನುನೊಣಗಳು ಸಹ ಈ ಒಂದು ಸ್ಕೈ ಕಂಪಾಸ್ ಅನ್ನ ಬಳಸುತ್ತೆ. ಅಂತಂದ್ರೆ ಮುಖ್ಯವಾಗಿ ಇನ್ಸೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕ್ವಶನ್ಗಳು UPSC PYQ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ಬಹಳ ಕೇಳ್ತಾ ಇರ್ತಾರೆ. ಈ ಹನಿ ಬೀಸ್ ಗಳ ಬಗ್ಗೆ ಕೇಳಿದ್ರು, ಮತ್ತೆ ಆಂಟ್ಸ್ ಗಳ ಬಗ್ಗೆ, ಮತ್ತೆ ಬೇರೆ ಬೇರೆ ಸೆಕಾಡೆಲ್ಸ್ ಅಂತ ಕೆಲವೊಂದು ಯಾವುದೋ ಒಂದು ಟರ್ಮ್ ಬಂದಿತ್ತು. ಹೀಗೆ ಇನ್ಸೆಕ್ಟ್ ಗಳ ಬಗ್ಗೆ ಮತ್ತೆ ಪ್ರಾಣಿಗಳ ವಿಶಿಷ್ಟವಾದ ಶಕ್ತಿಗಳ ಬಗ್ಗೆ ಅವಾಗ ಕೇಳ್ತಾ ಇರ್ತಾರೆ, ನೆನಪಿಟ್ಕೊಳ್ಳಿ. ಇಲ್ಲಿ ಬಂದಿರುವಂತಹ ಟರ್ಮ್ ಅನ್ನ ಮತ್ತೆ ರಿವೈಸ್ ಮಾಡಿ. ಇನ್ನು ಕೊನೆಯಲ್ಲಿ ನಾವು ಹೇಳಿದ್ವಲ್ವಾ, ಅವಾಗ ಸಂಗಮ್ ವಾಟರ್ ಇಸ್ ಫಿಟ್ ಫಾರ್ ಡ್ರಿಂಕಿಂಗ್. ಕೆಲವು ದಿನಗಳ ಹಿಂದೆ ಈ ಒಂದು CPCB ಅನ್ನುವಂತ ಒಂದು ರಿಪೋರ್ಟ್ ಬಂದಿತ್ತು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಅದೇನ್ ಹೇಳಿತ್ತು ಅಂತಂದ್ರೆ, ಕುಂಭಮೇಳ ಆಗ್ತಾ ಇದೆಯಲ್ವಾ, ಆ ಪ್ರದೇಶದಲ್ಲಿ ಸಂಗಮ ಸ್ಥಾನದಲ್ಲಿ ಗಂಗಾ ನದಿ ಸರಸ್ವತಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ಸಂಗಮ ಆಗುತ್ತಲ್ವಾ, ಆ ಒಂದು ಪ್ರದೇಶದಲ್ಲಿ ಇರುವಂತಹ ನೀರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇದೆ ಅಂತ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿತ್ತು. ಆದ್ರೆ ಈಗ UP CM ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ, ನಾವು ಅದನ್ನ ಕರೆಕ್ಟ್ ಆಗಿ ಫಿಲ್ಟರ್ ಮಾಡಿ ಅಲ್ಲಿ ಬಿಡ್ತಾ ಇದ್ದೇವೆ, ಹಾಗಾಗಿ ಅಲ್ಲಿ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ದ ಲಾಯರ್ಸ್ ಪ್ಲೀ ಫಾರ್ ಹಿಸ್ ಕ್ಲೈಂಟ್ ರಿಡೆಂಪ್ಷನ್ ವಾಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಕ್ರೈಮ್ ವಾಸ್ ಅನ್ ಆಕ್ಟ್ ಆಫ್ ಡೆಸ್ಪಿರೇಷನ್, ನಾಟ್ ಆರ್ಟಿಫೈಸ್. ಪ್ಲೀ ಅಂತ ಬಂತು, ರಿಡೆಂಪ್ಷನ್ ಅಂತ ಬಂತು, ಆರ್ಟಿಫೈಸ್. ಪ್ಲೀ ಅಂತಂದ್ರೆ ಒಂದು ಅರ್ಜಿ ಅಥವಾ ವಿನಂತಿ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಪೀಲ್ ಮಾಡ್ಕೊಳ್ಳೋದು. ಅಂತಂದ್ರೆ ಲಾಯರ್ಸ್ ಪ್ಲೀ ಫಾರ್ ಕ್ಲೈಂಟ್ ರಿಡೆಂಪ್ಷನ್. ರಿಡೆಂಪ್ಷನ್ ಅಂತಂದ್ರೆ ಪರಿಹಾರ, ಪ್ರಾಯಶ್ಚಿತ್ತ. ಅಂದ್ರೆ ಕ್ಲೈಂಟಿನ ಒಂದು ಒಂದು ಕ್ಲೈಂಟಿನ ಒಂದು ಪ್ರಾಯಶ್ಚಿತ್ತಕ್ಕೋಸ್ಕರ ಲಾಯರ್ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಇಟ್ ವಾಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಕ್ರೈಮ್ ವಾಸ್ ಅನ್ ಆಕ್ಟ್ ಆಫ್ ಡೆಸ್ಪಿರೇಷನ್. ಅಂದ್ರೆ ಅವರಿಗೆ ಗೊತ್ತಿಲ್ಲದೆ ಮಾಡಿದ್ದು, ಅಂತ ಡೆಸ್ಪಿರೇಷನ್ ಅಲ್ಲಿ ಯಾವುದೊಂದು ಹತಾಶೆಯಿಂದ ಮಾಡಿದ್ದೇ ಹೊರತು ನಾಟ್ ಆರ್ಟಿಫೈಸ್. ಆರ್ಟಿಫೈಸ್ ಅಂತಂದ್ರೆ ವಂಚನೆಯಿಂದ, ಯಾವುದೇ ದುರುದ್ದೇಶನ ಇಟ್ಕೊಂಡು ಮಾಡಿದಂಥದ್ದಲ್ಲ ಇದು. ಅವರು ತಮಗೆ ಗೊತ್ತಾಗದೆ ಹತಾಶೆಯಿಂದ ಅಥವಾ ಯಾವುದೇ ಕಠಿಣವಾದ ಪರಿಸ್ಥಿತಿಯಲ್ಲಿ ಈ ಒಂದು ಅಪರಾಧವನ್ನ ಮಾಡಿದ್ದಾರೆ. ಹವೆವರ್ ದ ಜಡ್ಜಸ್ ಪ್ರಿಸಂಪ್ಷನ್ ಅಂತ ಅಂತಂದ್ರೇನು? ಮೊದಲೇ ಊಹೆ ಮಾಡೋದು, ಅಸಂಪ್ಷನ್ ಅಥವಾ ಬಿಲೀಫ್ ಅಂತ. ಜಡ್ಜ್ ಏನು ಊಹೆ ಮಾಡ್ತಾ ಇದ್ದಾರೆ? ಆಫ್ ಗಿಲ್ಟ್ ವಾಸ್ ಸ್ಟ್ರಾಂಗ್. ಅವರು ಗಿಲ್ಟಿ ಆಗಿರಬಹುದು, ಅವರ ಮೇಲೆ ಅವರು ಅಪರಾಧ ಮಾಡಿರಬಹುದು ಅಂತ ಜಡ್ಜ್ ಅವರು ಪ್ರಿಸಂಪ್ಷನ್ ಊಹೆ ಮಾಡ್ತಾ ಇದ್ದಾರೆ. ಆದ್ರೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇವೆಂಟ್ಸ್. ಸಬ್ಸಿಕ್ವೆಂಟ್ ಅಂತಂದ್ರೆ ನಂತರದ ಅಥವಾ ಮತ್ತೆ ಫಾಲೋವಿಂಗ್ ಅಥವಾ ಲೇಟರ್ ಅಂತ ಹೇಳ್ತಾರೆ. ಸಬ್ಸಿಕ್ವೆಂಟ್ ಇವೆಂಟ್ ಅಂತಂದ್ರೆ ಮುಂದೆ ನಡೆದಂತ ಘಟನೆಗಳಿಂದಾಗಿ, ವಿಚ್ ಇನ್ಕ್ಲೂಡಿಂಗ್ ನ್ಯೂ ಎವಿಡೆನ್ಸ್, ನಂತರ ಬೇರೆ ಬೇರೆ ಎವಿಡೆನ್ಸ್ ಸಿಗ್ತಾ ಹೋಯಿತು. ಫೈನಲಿ ಪ್ರೂವ್ಡ್ ಕ್ಲೈಂಟ್ಸ್ ಇನ್ನೋಸೆನ್ಸ್. ಆಮೇಲೆ ಅವರು ಅಪರಾಧಿ ಅಲ್ಲ, ಇನ್ನೋಸೆಂಟ್ ಅಂತ ಪ್ರೂವ್ ಆಯ್ತು. ನಮಗೆ ತಿಳ್ಕೊಳ್ಬೇಕಾಗಿರೋದೇನು? ಆರ್ಟಿಫೈಸ್ ಅಂತಂದ್ರೆ ರಿಸೆಪ್ಷನ್, ಟ್ರಿಕರಿ, ಚತುರತೆ ಅಥವಾ ವಂಚನೆ ಮಾಡೋದು. ಚತುರತೆ ಅಂತಂದ್ರೆ ಈಗ ಇಂಟೆಲಿಜೆನ್ಸ್ ಅಲ್ಲ, ಈಗ ಕನ್ನಿಂಗ್ ಅಂತ ಹೇಳ್ತಾರಲ್ವಾ, ಅಂತಂದ್ರೆ ದುಷ್ಟ ಬುದ್ಧಿಯನ್ನ ಹೊಂದಿರೋದು. ರಿಡೆಂಪ್ಷನ್ ಅಂತಂದ್ರೆ ಸಾಲ್ವೇಷನ್, ಪರಿಹಾರ, ಪ್ರಾಯಶ್ಚಿತ್ತ. ಪ್ರಿಸಂಪ್ಷನ್ ಅಂತಂದ್ರೆ ಅಸಂಪ್ಷನ್ ಅಥವಾ ಬಿಲೀಫ್, ಊಹೆ ಮಾಡ್ಕೊಂಡಿರೋದು.
ಸಬ್ಸಿಕ್ವೆಂಟ್ ಅಂತಂದ್ರೆ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತಲ್ವಾ, ನಂತರ ಅಥವಾ ಆ ಮುಂದೆ ಆಗೋದು ಆ ರೀತಿ. ಪ್ಲೀ ಅಂತಂದ್ರೆ ಅರ್ಜಿ ಅಥವಾ ವಿನಂತಿ. ಇನ್ನು ನಿನ್ನೆ PYQ ನೋಡೋದಾದ್ರೆ ಫಣಮ್ ಅಂತಂದ್ರೆ ಕಾಯಿನ್ಸ್. ಹಲವಾರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ನು ವಾಟ್ ಇಸ್ ಬ್ಲೂ ಕಾರ್ಬನ್ ಇವತ್ತಿನ ಕ್ವಶನ್. ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷನ್ಸ್ ಅಂಡ್ ಕೋಸ್ಟಲ್ ಎಕೋಸಿಸ್ಟಮ್ಸ್, ಕಾರ್ಬನ್ sequestered in the forest biomass and agricultural soils, carbon contained in petroleum and natural gas, carbon present in the atmosphere. ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೇನ್ಸ್ ಕ್ವಶನ್ ನೋಡೋದಾದ್ರೆ ಡಿಸ್ಕಸ್ ದಿ ಇಂಪ್ಲಿಕೇಶನ್ಸ್ ಆಫ್ ಪ್ರೆಸಿಡೆಂಟ್ ರೂಲ್ ಇನ್ ಮಣಿಪುರ್ ಆನ್ ಗವರ್ನೆನ್ಸ್, ಎಥ್ನಿಕ್ ಕಾನ್ಫ್ಲಿಕ್ಟ್ಸ್ ಅಂಡ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ. ಹೌ ಕ್ಯಾನ್ ದಿ ಗವರ್ಮೆಂಟ್ ಬ್ಯಾಲೆನ್ಸ್ ಸೆಕ್ಯೂರಿಟಿ ಕನ್ಸರ್ನ್ಸ್ ವಿತ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ದಿಸ್ ರೀಜನ್. ಇಷ್ಟೊತ್ತು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವು ಅಲ್ವಾ, ಆ ವಿಷಯದ ಬಗ್ಗೆ ಒಂದು ಕ್ವಶನ್ ಇದೆ. ಇನ್ನೊಂದ್ಸರಿ ಕ್ವಶನ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಥಿಂಕ್ ಕ್ವಶನ್ ನೋಡೋದಾದ್ರೆ, ಆಸ್ ಯು ನೋ, ಇವನ್ ಆಫ್ಟರ್ 240+ years, ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ನೆವರ್ ಹ್ಯಾಡ್ ಅ ಫೀಮೇಲ್ ಪ್ರೆಸಿಡೆಂಟ್. ಯುಎಸ್ಗೆ ಸ್ವಾತಂತ್ರ್ಯ ಬಂದು ಸುಮಾರು 240ಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಆದರೂ ಸಹ ಇನ್ನೂ ಅಲ್ಲಿ ಒಂದು ಮಹಿಳಾ ಪ್ರೆಸಿಡೆಂಟ್ ಬರಲಿಲ್ಲ, ಮಹಿಳಾ ಅಧ್ಯಕ್ಷರು ಇನ್ನೂ ಆಯ್ಕೆ ಆಗಿಲ್ಲ. ವಾಟ್ ಇಸ್ ಯುವರ್ ಟೇಕ್ ಆನ್ ದಿಸ್? ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶ ಇಲ್ಲ ಅಂತನ, ಅಥವಾ ಅಲ್ಲಿರುವಂತಹ ಜನರ ಒಂದು ಅಭಿಪ್ರಾಯ ಮಹಿಳೆಯರ ಪರವಾಗಿ ಬೇರೆ ರೀತಿ ಇರಬಹುದಾ? ಅದರ ಬಗ್ಗೆ ಯಾವ ತರ ಯೋಚನೆ ಮಾಡಿದ್ದೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಇನ್ನು ಅಕಾರ್ಡಿಂಗ್ ಟು ಯು, ಹೂ ಹ್ಯಾಸ್ ದಿ ಪೊಟೆನ್ಷಿಯಲ್ ಟು ಬಿಕಮ್ ದ ನೆಕ್ಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಇನ್ನು ನಮ್ಮ ದೇಶಕ್ಕೆ ಬಂದ್ರೆ, ನಮ್ಮ ದೇಶದ ಮುಂದೆ ಯಾವಾಗಾದ್ರೂ ಅಥವಾ ನಿಮಗೆ ಯಾವ್ದಾದ್ರು ಅನ್ಸುತ್ತೆ ಯಾವ್ದಾದ್ರು ಒಂದು ವ್ಯಕ್ತಿ ಮುಂದಿನ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಗುವ ಸಾಧ್ಯತೆಯನ್ನು ಹೊಂದಿದಾರಾ? ಅವರಿಗೆ ಅದು ಪೊಟೆನ್ಷಿಯಲ್ ಇದೆಯಾ? ನಿಮ್ಮ ಮನದಲ್ಲಿ ಯಾರಾದ್ರೂ ಹೆಸರು ಬರ್ತಾ ಇದೆಯಾ? ಯೂಸಿಂಗ್ ಅ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಡೂ ಯು ಹ್ಯಾವ್ ಎನಿ ನೇಮ್ಸ್ ಇನ್ ಮೈಂಡ್? ಭಾರತದಲ್ಲಿ ಮಹಿಳಾ ಪ್ರಧಾನಿ ಮೊದಲು ಇಂದಿರಾ ಗಾಂಧಿ ಅವರಾಗಿದ್ದಾರಲ್ವಾ, ಹಾಗೆ ಈಗ ಮುಂದೆ ಯಾರಾದ್ರೂ ಮಹಿಳಾ ಪ್ರಧಾನಿಯನ್ನ ಭಾರತ ಕಾಣಬಹುದಾ? ಅಂತಹ ಸಾಧ್ಯತೆ ಯಾವ ಒಂದು ಮಹಿಳೆಗಿದೆ ಭಾರತದಲ್ಲಿ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರ ಹೆಸರು ಬರ್ತಾ ಇದೆ ಅನ್ನೋದನ್ನ ಥಿಂಕ್ ಮಾಡಿ. ನೀವು ಕಮೆಂಟ್ ಮಾಡಿದ್ರು ಪರವಾಗಿಲ್ಲ, ಇದ್ರ ಬಗ್ಗೆ ಥಿಂಕ್ ಮಾಡಿ. ಮಹಿಳೆಯರ ಬಗ್ಗೆ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ಪಾತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಈ ಕ್ವಶನ್ ಅನ್ನ ಅವಾಗ ಕೇಳ್ತಾರೆ. US ಅಲ್ಲೂ ಸಹ ಪ್ರೆಸಿಡೆಂಟ್ ಇಲ್ಲ, ಮಹಿಳೆಯ ಪ್ರೆಸಿಡೆಂಟ್ ಇನ್ನೂ ಆಗಿಲ್ಲ. ಇನ್ನು ಭಾರತದಲ್ಲಿ ಒಬ್ಬರಾಗಿದ್ದಾರೆ, ಇನ್ನೊಬ್ರು ಯಾರು ಇರಬಹುದು, ಆ ಒಂದು ಅವಕಾಶ ಇದೆಯಾ ಮುಂದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.